ಹೆಮ್ಮೆಯ ಜಿಲ್ಲೆ ಯಾವುದು ಅಂತಂದ್ರೆ ಇವತ್ತು ಮೈಸೂರು ಜಿಲ್ಲೆಯನ್ನು ಅಧ್ಯಯನ ಮಾಡೋದು. ನೋಡಿ ಮೈಸೂರು ಕಾಣ್ತಾ ಇದೆಯಾ? ಮೈಸೂರಿನ ವಿಶೇಷ ಏನಂದ್ರೆ ಇದನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ. ಬೆಂಗಳೂರು ಆಡಳಿತಾತ್ಮಕವಾಗಿರುವಂತ ರಾಜಧಾನಿ ಆದ್ರೆ ಮೈಸೂರಿನ ವಿಶೇಷ ಏನಂದ್ರೆ ಇದೊಂದು ಸಾಂಸ್ಕೃತಿಕವಾಗಿರುವಂತ ರಾಜಧಾನಿ. ತನ್ನ ಗಡಿಯಲ್ಲಿ ಮಂಡ್ಯದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ, ಹಾಸನದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ, ಕೊಡಗು ಜೊತೆಯಲ್ಲಿ ತನ್ನ ಗಡಿಯನ್ನು ಹಂಚಿಕೊಂಡಿದೆ, ಚಾಮರಾಜನಗರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. 4 ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಮೈಸೂರು. ಎಷ್ಟು ಜಿಲ್ಲೆಗಳು? 4 ಜಿಲ್ಲೆಗಳು. 4 ಜಿಲ್ಲೆಗಳು ಯಾವುವು? ಒಂದು ಮಂಡ್ಯ, ಮಂಡ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಹಾಸನದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಚಾಮರಾಜನಗರ, ಇನ್ನ ಕೊಡಗು. ಮೈಸೂರನ್ನ ಏನಂತ ಕರೀತಾರ ಅಂತಂದ್ರೆ ಇದನ್ನ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ಇದು ಕ್ವಶನ್ ಆಗಿದೆ ನೋಡಿ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದಂದ್ರ ಮೈಸೂರು. ಕರ್ನಾಟಕದ ರಾಜಧಾನಿ ಅಂದ್ರೆ ಬೆಂಗಳೂರು, ಬಟ್ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಯಾವ್ದಂದ್ರ ಮೈಸೂರು. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳಿ ಕರಿತೀವಿ ಮೈಸೂರನ್ನ. ಮೈಸೂರಿನ ಇತಿಹಾಸವನ್ನ ತೆಗೆದುಕೊಂಡಾಗ, ಮೈಸೂರಿನ ಭವ್ಯ ಪರಂಪರೆಯನ್ನು ತೆಗೆದುಕೊಂಡಾಗ ವಿಶಿಷ್ಟವಾಗಿರುವಂತ ಪರಂಪರೆ ಹೊಂದಿರುವಂತ ಜಿಲ್ಲೆ ಮೈಸೂರು. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಎಷ್ಟನೇ ಜಿಲ್ಲೆ ಮೈಸೂರು? 3ನೇ ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ 3ನೇ ಜಿಲ್ಲೆ. ಪ್ರಥಮ ಜಿಲ್ಲೆ ಯಾವುದು? ಬೆಂಗಳೂರು ನಗರ. 2ನೇ ಜಿಲ್ಲೆ ಧಾರವಾಡ, ಹುಬ್ಬಳ್ಳಿ. 3ನೇ ಜಿಲ್ಲೆ ಯಾವುದಂದ್ರ ಬೆಳಗಾವಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ 2ನೇ ಜಿಲ್ಲೆ ಅಂದ್ರೆ ಬೆಳಗಾವಿ. ಫಸ್ಟ್ ಬೆಂಗಳೂರು ನಗರ, ನಂತರ ಬೆಳಗಾವಿ, 3ನೇ ಜಿಲ್ಲೆ ಮೈಸೂರು. ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆಗಳು. ಓಕೆನಾ? ಫಸ್ಟ್ ಬೆಂಗಳೂರು ನಗರ, ನಂತರ ಬೆಳಗಾವಿ, ನಂತರ ಮೈಸೂರು. ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆಗಳು ಕೊಡಗು, ಬೆಂಗಳೂರು ಗ್ರಾಮಾಂತರ, ರಾಮನಗರ. ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆಗಳು. ಮೈಸೂರನ್ನ ಏನಂತ ಕರೀತಾರೆ ಅಂದ್ರೆ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ 3ನೇ ಜಿಲ್ಲೆ. ಪ್ರಥಮ ಸ್ಥಾನದಲ್ಲಿ ಬೆಂಗಳೂರು ಇದ್ರೆ, 2ನೇ ಸ್ಥಾನದಲ್ಲಿ ಬೆಳಗಾವಿ, 3ನೇ ಸ್ಥಾನದಲ್ಲಿ ಮೈಸೂರು. ಸರಿ, ಏನ್ರಿ ಇದು? ಮೈಸೂರಿನ ಅರಮನೆ. ಜಗದ್ವಿಖ್ಯಾತಿಯಾಗಿರುವಂತ ಮೈಸೂರಿನ ಅರಮನೆ ನೋಡಿದ ತಕ್ಷಣ ನಮ್ಗೆ ಬಹಳ ಖುಷಿ ಅನಿಸ್ತದೆ. ಯಾಕ ಮೈಸೂರಿನ ಅರಮನೆಯ ವಿಶೇಷ ಏನು ಅಂದ್ರೆ ಇದನ್ನ ಯಾರು ಕಟ್ಟಿಸಿದರು? ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಿರ್ಮಾಣ ಮಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ಮೈಸೂರಿನ ಅರಮನೆ ನಿರ್ಮಾಣ ಮಾಡ್ತಾರೆ. ಇದರ ಶಿಲ್ಪಿ ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ಯಾರಿದ್ರ ಶಿಲ್ಪಿ? ಇದರ ಶಿಲ್ಪಿ ಯಾರು? ಹೆನ್ರಿ ಇರ್ವಿನ್. ನೋಡಿ, ಹೆನ್ರಿ ಇರ್ವಿನ್. ಇದರ ಶಿಲ್ಪಿ ಯಾರು ಅಂತಂದ್ರೆ ಯಾರೋ ಕಂಬಾರ ಪಾಪ್ಯಾನ ಹೆನ್ರಿ ಇರ್ವಿನ್. ನೋಡಿ, ಇದರ ಶಿಲ್ಪಿ ಯಾರು ಅಂತಂದ್ರೆ ಹೆನ್ರಿ ಇರ್ವಿನ್. ಹೆನ್ರಿ ಇರ್ವಿನ್ ಅನ್ನುವಂತ ವ್ಯಕ್ತಿ ಇದರ ಶಿಲ್ಪಿಯಾಗಿದ್ರು. ಕಂಬಾರ ಪಾಪ್ಯಾಗ ಬರ್ತಾನೆ ಇಲ್ಲಿ. ಎಸ್, ಮೈಸೂರಿನ ಅರಮನೆಯ ಶಿಲ್ಪಿ ಯಾರು ಅಂತಂದ್ರೆ ಅದು ಹೆನ್ರಿ ಇರ್ವಿನ್.
ಹೆನ್ರಿ ಇರ್ವಿನ್. ಯಾರ ಕಾಲದಲ್ಲಿ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಹೆನ್ರಿ ಇರ್ವಿನ್ ಅನ್ನುವಂತ ವ್ಯಕ್ತಿ ಈ ಒಂದು ಸುಂದರವಾಗಿರುವಂತ ಅಂಬಾವಿಲಾಸ್ ಅರಮನೆ ಅಂತ ಕರೀತಾರೆ ಅದಕ್ಕೆ. ಮೈಸೂರಿನ ಅರಮನೆ ಅಥವಾ ಅಂಬಾವಿಲಾಸ್ ಅರಮನೆಯನ್ನು ಕಟ್ಟಿಸಿದವರು ಯಾರು ಅಂತಂದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ತಾವು 9ನೇ ವಯಸ್ಸಿನಲ್ಲಿದ್ದಾಗ ಆ ಒಂದು ಅರಮನೆ ಸುಟ್ಟು ಹೋಗಿತ್ತಂತ. ಆ 9ನೇ ವಯಸ್ಸಿನಲ್ಲಿ ಸತ್ತಂತ ಸಮಯದಲ್ಲಿ ಆ ಸುಟ್ಟಂತ ಸಮಯದಲ್ಲಿ ಅದನ್ನ ಜ್ಞಾಪಕ ಇಟ್ಟುಕೊಂಡು ಅವ್ರು ಹೇಳ್ತಾ ಹೋಗ್ತಾರೆ, ಈ ಅರಮನೆಯನ್ನು ಕಟ್ತಾ ಬರ್ತಾರೆ. ಅಂದ್ರೆ ಅವ್ರಿಗೆ ಎಷ್ಟು ಮೆಮೊರಿ ಪವರ್ ಸ್ಟ್ರಾಂಗ್ ಇತ್ತು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಅಲ್ಲ. 1909 ನೋಡಿ, ನಿರ್ಮಾಣಗೊಂಡಿರ್ತಕ್ಕಂಥ ವರ್ಷ ಯಾವಾಗಂದ್ರ 1909 ಮೈಸೂರಿನ ಅರಮನೆ. ಮೈಸೂರಿನಲ್ಲಿ ದಸರಾ ಉತ್ಸವ ನಡೀತದೆ ಪ್ರತಿ ವರ್ಷ ದಸರಾ ಹಬ್ಬದಂದು. ಎಲ್ಲಿಂದ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 1610ರಲ್ಲಿ ದಸರಾ ಉತ್ಸವ ಆರಂಭ ಆಯ್ತು. ಇದು ಕ್ವಶನ್ ಆಗಿದೆ. ದಸರಾ ಉತ್ಸವ ಆರಂಭಗೊಂಡಿದ್ದು ಯಾವಾಗ ಅಂದ್ರೆ 1610ರಲ್ಲಿ. ಇದನ್ನ ಆರಂಭ ಮಾಡಿದವರು ಯಾರು ಅಂದ್ರೆ ರಾಜ ಒಡೆಯರು. ರಾಜ ಒಡೆಯರು ಮೈಸೂರಿನ ಮೊದಲ ಸ್ವತಂತ್ರ ದೊರೆ ಅಂತ ಕರಿತೀವಿ. 1399ರಿಂದ ಮೈಸೂರು ಸಂಸ್ಥಾನ 1947 ಅಕ್ಟೋಬರ್ 24ರವರೆಗೆ ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಿದಂತ ಒಂದು ಹೆಮ್ಮೆಯ ಮನೆತನ ಅಂದ್ರೆ ಮೈಸೂರಿನ ಒಡೆಯರು. ಮೈಸೂರಿನ ಒಡೆಯ ಮನೆತನದ ಸ್ಥಾಪಕರು ಯಾರು ಅಂದ್ರ ಯದುರಾಯ ಮತ್ತು ಕೃಷ್ಣರಾಯ. ಯದುರಾಯ ಮತ್ತು ಕೃಷ್ಣರಾಯ ಅಂತ ಹೇಳಿ, ಯದುರಾಯ ಮತ್ತು ಕೃಷ್ಣರಾಯ ಅನ್ನುವಂತ ವ್ಯಕ್ತಿಗಳು ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ 1399ರಲ್ಲಿ. ಹಾಗಾದ್ರೆ ಇವರ ರಾಜ್ಯ ಲಾಂಛನ ಯಾವುದಂದ್ರೆ ಗಂಡ ಬೇರುಂಡ. ಇವರ ರಾಜ್ಯ ಲಾಂಛನ ಗಂಡ ಬೇರುಂಡ. ಇವರ ರಾಜಧಾನಿಗಳು ಅನುಕ್ರಮವಾಗಿ ತೆಗೆದುಕೊಂಡಾಗ ಫಸ್ಟ್ ಇವರ ರಾಜಧಾನಿ ಯಾವುದಂದ್ರ ಶ್ರೀರಂಗಪಟ್ಟಣ, ನಂತರ ಇವರ ರಾಜಧಾನಿ ಮೈಸೂರು, ನಂತರ ಇವರ ರಾಜಧಾನಿ ಯಳಂದೂರು ಅಂತ ಕರಿತೀವಿ. ಯಳಂದೂರು ನೋಡಿ, ಶ್ರೀರಂಗಪಟ್ಟಣ, ಮೈಸೂರು, ಯಳಂದೂರು ಇದು ಯಾವ ರಾಜಧಾನಿ ಅಂದ್ರೆ ಮೈಸೂರಿನ ಒಡೆಯರ್ ರಾಜಧಾನಿ. 1610ರಲ್ಲಿ ರಾಜ ಒಡೆಯರ್ ಏನ್ ಮಾಡ್ತಾರಂದ್ರ ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರನ್ನ ಇಬ್ಬಾಗ ಮಾಡಿ, ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತು ಕರ್ನಾಟಕ ರಾಜ್ಯವನ್ನ. ಆ ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರನ್ನ ಇಬ್ಬಾಗ ಮಾಡಿ 1610ರಲ್ಲಿ ರಾಜ್ಯ ಒಡೆಯರಿಗೆ ಸಾಮ್ರಾಜ್ಯವನ್ನು ಕಟ್ತಾರೆ. ರಾಜ್ಯ ಒಡೆಯರ ಕಾಲದಲ್ಲಿ 1610ರಲ್ಲಿ ದಸರಾ ಉತ್ಸವಗಳು ಆರಂಭಗೊಂಡು. ಇದು ಕ್ವಶನ್ ಆಗಿದೆ ನೋಡಿ. ದಸರಾ ಉತ್ಸವ ಆರಂಭಗೊಂಡಿದ್ದು ಯಾವಾಗ ಅಂದ್ರೆ 1610ರಲ್ಲಿ. ರಾಜ್ಯ ಒಡೆಯರ ಒಂದು ವಿಶೇಷ ಏನು ಅಂತಂದ್ರೆ ಇವರು ಮೈಸೂರಿನಲ್ಲಿ ದಸರಾ ಉತ್ಸವನ ಆರಂಭ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಾಲಯವನ್ನ ಈ ಚಾಮುಂಡೇಶ್ವರಿ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂದ್ರೆ ಅದು ರಾಜ್ಯ ಒಡೆಯರು. ಆ ಚಾಮುಂಡೇಶ್ವರಿ ದೇವಾಲಯಕ್ಕೆ 1000 ಮೆಟ್ಟಿಲುಗಳನ್ನ ಹಾಕಿ ಮಾರ್ಗ ಮಧ್ಯದಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ದೊಡ್ಡ ದೇವರಾಜ ಒಡೆಯರ್ ಏನ್ ಮಾಡ್ತಾರಂದ್ರೆ ಆ ಒಂದು ಚಾಮುಂಡಿ ದೇವಾಲಯಕ್ಕೆ 1000 ಮೆಟ್ಟಲುಗಳನ್ನ ಹಾಕಿ ಮಾರ್ಗ ಮಧ್ಯದಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಕ್ವಶನ್ ಆಗಿದೆ. ದೊಡ್ಡ ದೇವರಾಜ ಒಡೆಯ ನೋಡಿ, ರಾಜ ಒಡೆಯರ ಕಾಲದಲ್ಲಿ ಮೈಸೂರಿನ ಚಾಮುಂಡಿ ದೇವಾಲಯವನ್ನು ಕಟ್ಟಿಸ್ತಾರೆ. ಅಷ್ಟೇ ಅಲ್ಲದೆ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯವನ್ನ, ಇವತ್ತು ನಂಜುಂಡೇಶ್ವರ ದೇವಾಲಯ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿ ಕಂಡು ಬರ್ತದೆ. ನಂಜುಂಡೇಶ್ವರ ದೇವಾಲಯ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿ. ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತ ದೇವಾಲಯ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ. ಮೈಸೂರಿನ ಚಾಮುಂಡಿ ದೇವಾಲಯ, ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ. ಇನ್ನೊಂದು ದೇವಾಲಯ ಕಟ್ಟಿಸ್ತಾರ ಅವರು, ಶೃಂಗೇರಿಯ ಶಾರದಾಂಬೆ ದೇವಾಲಯವನ್ನು ಕಟ್ಟಿಸುವಲ್ಲಿ ಯಶಸ್ವಿ ಆದರು. ಆದ್ರೆ ಒಂದು ತಪ್ಪು ಮಾಡ್ತಾರೆ. ಏನು ಅಂದ್ರೆ ತನ್ನ ಹೆಂಡತಿಯ ಮಾತನ್ನ ಕೇಳಿ ತನ್ನ ರಾಜ್ಯದ ರಾಜ್ಯಪಾಲನಾಗಿರುವಂತ ಶ್ರೀರಂಗರಾಯ ಅಂತ ಬರ್ತಾನೆ. ಆ ಶ್ರೀರಂಗರಾಯನ ಹೆಂಡತಿಯಾಗಿರುವಂತ ಆಲುವೆಲ್ಲಮ್ಮಳ ಕಿವಿಯಲ್ಲಿರುವಂತ ಓಲೆಯನ್ನ, ಮೂಗಿನಲ್ಲಿರುವಂತ ನತ್ತನ್ನ, ಅವರ ಕೊರಳಲ್ಲಿರುವಂತ ಆ ಕೊರಳ ಸರಗಳನ್ನು ಕಸ್ಕೊಂಡ್ ಬರುವಂತೆ ತನ್ನ ಹೆಂಡತಿ ಹೇಳ್ತಾಳೆ. ಯಾರು? ರಾಜ ಒಡೆಯರ್ ಹೆಂಡತಿ. ರಾಜ ಒಡೆಯರ್ ಅಂತಾರ ಗುಚ್ಚುಗೊಟ್ಟಿ, ನಿನಗೆ ಎಟ್ಟು ಬೇಕಲ್ಲ ಅಷ್ಟು ತೊಲಿ ಬಂಗಾರದ ಮಾಡಿಸ್ಕೊಡ್ತೀನಿ, ನಾನು ಕೇಳಬಾರ್ದವ ಅಂತಾರ. ಏನ್ ಹೇಳಿದ್ರೆ ಕೇಳಂಗಿಲ್ಲ. ಅವಾಗ ಹೆಣ್ಮಗಳನ್ನ ಬೇಕಂತ ಹಠ ಮಾಡ್ತಾರೆ. ಅದಕ್ಕೆ ಯಾವತ್ತು ಹೆಣ್ಣು ಮಕ್ಕಳ ಮಾತುಗಳನ್ನು ಕೇಳಬಾರದು. ನೋಡಿ ಅಂತ ದೊಡ್ಡ ಸಾಮ್ರಾಜ್ಯ ನಾಶ ಆಗೋಯ್ತಲ್ಲಿ. ಹೌದಾ?
ಆ ಸಂದರ್ಭದಲ್ಲಿ ಯಾರವ ಡುಂಬೆನವ ಅನ್ನಬಾರ್ದಲ್ಲಿ ಅಪ್ಪ. ಹ್ಮ್ ಯಾರೋ ದಿಸ್ ಇಸ್ ಟೂ ಮಚ್, ದಿಸ್ ಇಸ್ ಫೋರ್ ಮಚ್, ಅದು ಟೂ ಮಚ್ ಹಾಕಿ ಇದ್ದಂಗೆ ಹೇಳಿದ್ರೆ ಸಿಟ್ಟು ಬರ್ತದೆ. ಇಲ್ಲಿ ನೋಡಿ ಎಂತ ಸಾಮ್ರಾಜ್ಯ ನಾಶವಾಗಿ ಹೋಯ್ತಾನೆ. ಅಲ್ಲಿ ರಾಜ ಒಡೆಯರ್ ಹೆಂಡತಿ ಆಗಿರುವಂತ ಆ ಮಲ್ಲಮ್ಮ ಏನಂತಂದ್ರೆ ನನಗೆ ಬೇಕು ಬೇಕು ಅಂತ ಹಠ ಮಾಡ್ತಾರೆ. ಹಠ ಮಾಡಿದಂತ ಸಮಯದಲ್ಲಿ ರಾಜ ಭಟ್ರು ಹೋಗಿ ಆ ಹೆಣ್ಣು ಮಗಳಿಗೆ ಕಿವಿಯನ್ನ ಕತ್ತರಿಸ್ತಾರೆ, ಮೂಗನ್ನ ಕತ್ತರಿಸ್ತಾರೆ. ಕಿವಿಯನ್ನ ಕತ್ತರಿಸಿ ಮೂಗನ್ನ ಕತ್ತರಿಸಿ ಆ ಹೆಣ್ಣು ಮಗಳಿಗೆ ಅವಮಾನ ಮಾಡಿ ಆ ವಸ್ತುಗಳನ್ನು ತೆಗೆದುಕೊಂಡು ಬರುವಂತ ಸಮಯದಲ್ಲಿ ಆ ಹೆಣ್ಣು ಮಗಳು ಶಾಪ ಆಗ್ತಾಳೆ. ಯಾವ ಮುತ್ತೈದ ಸಾಮ್ರಾಜ್ಯದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಕಿರುಕುಳ ಕೊಡ್ತಾ ಇದ್ದೀರೋ ಅದಕ್ಕೆ ಆ ಹೆಣ್ಣು ಮಗಳು ಹೇಳ್ತಾಳೆ, ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರಿನ ಒಡೆಯರಿ ಗಂಡು ಮಕ್ಕಳಿಲ್ಲದಂಗಾಗಲಿ ಅಂತ ಶಾಪ ಆಗ್ತಾಳೆ. ಮಾಲಂಗಿ ಮಡುವಾಗಲಿ ಮೈಸೂರಿನ ಒಡೆಯರಿ ಗಂಡು ಸಂತಾನ ಇಲ್ಲದಂಗಾಗಲಿ ಅಂತೇಳಿ ಶಾಪ ಹಾಕಿದ್ ಯಾರು ಅಂತಂದ್ರ ಆಲ್ವೇಲಮ್ಮ. ಯಾರಿಗೆ? ಮೈಸೂರಿನ ಒಡೆಯರಿಗೆ 25 ಆಲ್ವೇಲಮ್ಮ ಅಂತೇಳಿ 25 ಅರಸರಿಗೆ ಮಕ್ಕಳೇ ಆಗಿಲ್ಲ. ಅವ್ರು ದೇವಸ್ಥಾನಕ್ಕೆ ಹೋದ್ರು, ನಮಸ್ಕಾರ ಮಾಡಿದ್ರು, ಬಿದ್ದು ಅಡ್ಡಾಡತ್ತರು, ಏನ್ ಜಿಗದಾಡಿದ್ರು ಮಕ್ಕಳೇ ಆಗಿಲ್ಲ ಅವ್ರಿಗೆ. ಅದಕ್ಕ ಹೆಣ್ಮಕ್ಳ ಶಾಪ ಬಹಳ ಡೇಂಜರ್. ಮರಳಾಗಲಿ ಮಾಲಂಗಿ ಮಾಡುವಾಗಲಿ ಮೈಸೂರಿನ ಒಡೆಯರಿಗೆ ಗಂಡು ಸಂತಾನ ಇಲ್ಲಾರ್ದಂಗ ಅಂತ ಶಾಪ ಹಾಕಿದ್ರೆ 25 ಅರಸರಿಗೆ ಗಂಡು ಮಕ್ಕಳೇ ಆಗಿಲ್ಲ ಅಂದ್ರೆ ಅಂತ ಶಾಪ ತಟ್ಟಿರ್ಬೋದು, ವಿಚಾರ ಮಾಡಿ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ನಾವು ಏನೂ ಅನ್ನಬಾರದು ಅಂತ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಹೆಣ್ಣು ಮಕ್ಕಳು ಕೂಡ ಹಿಂಗೆ ಇರಬೇಕು, ಆಲ್ವೇಲಂ ಇದ್ದಂಗೆ ಇರಬೇಕು. ಯಾಕೋ ಭಾಷೆ ಮತ್ತೆ ಅಂದ್ರೆ ಅದು ಶಾಪ್ ಆಟೋಮೆಟಿಕ್ ಏನಾಗ್ತದೆ ಅಂದ್ರೆ ತಟ್ಟುವಂತ ಶಕ್ತಿ. ಹೌದಲ್ಲ, ಒನ್ ವೇ ಹೋಗ್ಬಾರದು, ನಾವು ಎರಡು ಕಡೆ ವಿಚಾರ ಮಾಡ್ಬೇಕಲ್ಲ ಅದು. 25 ಅರಸರಿಗೆ ಯಾರೋ ಬಳ್ಳಾರಿ ಸಿದ್ದಮ್ಮನು ನಿಮ್ಮ ಮಾಯಿ. ನೋಡಿ, ಇಂಥ ಒಂದು ವಿಶಿಷ್ಟವಾಗಿರುವಂತದ್ದು ಯಾವಂದ್ರ ರಾಜ ಒಡೆಯರ ಕಾಲದಲ್ಲಿ. ರಾಜ ಒಡೆಯರು ಯಾರು ಅಂತಂದ್ರೆ ದಸರಾ ಉತ್ಸವನ ಆರಂಭ ಮಾಡಿರ್ತಕ್ಕಂಥ ಕೀರ್ತಿ ಇವ್ರಿಗೆ ಸಲ್ತದೆ. ಮೈಸೂರಿನಲ್ಲಿ ದಸರಾ ಉತ್ಸವನ್ನ, ಓಕೆನಾ? ನೋಡಿ ಹೆಂಗ ಎಷ್ಟು ಸಂಭ್ರಮದಿಂದ. ಬಟ್ ಒಂದು ವಿಶೇಷ ಏನಂದ್ರೆ ದಸರಾ ಉತ್ಸವ ಯಾರ ಕಾಲದಲ್ಲಿ ನಿಂತು ಹೋಗಿತ್ತು ಅಂತ ಕ್ವಶನ್ ಕೇಳ್ತಾನೆ ಭಾಷಾ. ದಸರಾ ಉತ್ಸವ ಈ ಕೆಳಗಿನ ಯಾರ ಕಾಲದಲ್ಲಿ? ಹೈದರಾಲಿಯ ಕಾಲದಲ್ಲಿ, ಟಿಪ್ಪು ಸುಲ್ತಾನನ ಕಾಲದಲ್ಲಿ, ಸರ್ ಎಂ ವಿಶ್ವೇಶ್ವರಯ್ಯವರ ಕಾಲದಲ್ಲಿ, ದಿವಾನ್ ಪೂರ್ಣಯ್ಯವರ ಕಾಲದಲ್ಲಿ? ಇದು ಕ್ವಶನ್ ಆಗಿದೆ ನೋಡಿ. ಯಾರ ಕಾಲದಲ್ಲಿ ದಸರಾ ಉತ್ಸವ ನಿಂತು ಹೋಗಿತ್ತು ಅಂತ ಕ್ವಶನ್ ಕೇಳಿದ್ದಾನೆ. ಹೈದರಾಲಿ, ಟಿಪ್ಪು ಸುಲ್ತಾನ, ಸರ್ ಎಂ ವಿಶ್ವೇಶ್ವರಯ್ಯ, ದಿವಾನ ಪೂರ್ಣಯ್ಯ. ಕರೆಕ್ಟ್ ಆಗಿ ಸರಿಯಾಗಿರುವಂತ ಉತ್ತರ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಈ ದಸರಾ ಉತ್ಸವ ಸ್ಟಾಪ್ ಆಗಿತ್ತು, ನೆನಪಿಡಿ. ಇದು ಕ್ವಶನ್ ಆಗಿದೆ ನೋಡಿ. ದಸರಾ ಉತ್ಸವ ಯಾರ ಕಾಲದಲ್ಲಿ ಸಂಪೂರ್ಣವಾಗಿ ನಾಶವಾಗಿತ್ತು ಅಥವಾ ದಸರಾ ಉತ್ಸವ ಯಾರ ಕಾಲದಲ್ಲಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾಗಿರುವಂತ ಉತ್ತರ ಟಿಪ್ಪು ಸುಲ್ತಾನನ ಕಾಲದಲ್ಲಿ ದಸರಾ ಉತ್ಸವ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಸರಿ, ಯಾಕ್ರಿ ಅಂತಂದ್ರೆ ಟಿಪ್ಪು ಸುಲ್ತಾನ ಕೆಲವೊಂದು ಕಾರ್ಯಕ್ರಮಗಳನ್ನು ತಟಸ್ಥ ಮಾಡ್ತಾನೆ ಅಲ್ಲ. ಟಿಪ್ಪು ಸುಲ್ತಾನನ ವಿಚಾರಗಳು ತೆಗೆದುಕೊಂಡಾಗ ಬಹುತೇಕ ವಿಚಾರಗಳು ಅರ್ಧ 50% ಆತನ ವಿಚಾರಗಳು ಮೈಸೂರು ಸಾಮ್ರಾಜ್ಯದ ಮೇಲೆ ಮಾರಕ ಆದ್ರೆ ಇನ್ನು 50% ಪೂರಕ ಆದುವಂತ. ಇವತ್ತಿನ ಕೆಲವೊಂದು ಸಂಘಟನೆಗಳು ಟಿಪ್ಪು ಸುಲ್ತಾನ್ ಯಾಕೆ ಹೇಟ್ ಮಾಡ್ತಾರಂದ್ರೆ ಇಂಥ ಕೆಲವೊಂದು ಕಾರ್ಯಕ್ರಮಗಳನ್ನ ಅಡ್ಡಿಪಡಿಸಿದ್ದರಿಂದ ಅಲ್ಲ. ಟಿಪ್ಪು ಸುಲ್ತಾನ ನಮ್ಮ ಮೈಸೂರಿನ ದಸರಾ ಉತ್ಸವನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದ. ಬಟ್ ಅವನು ಮರಣ ಅಪ್ಪಿದ ನಂತರ ಆ ದಸರಾ ಉತ್ಸವ ಯಾರ ಕಾಲದಲ್ಲಿ ಮತ್ತೆ ಮರು ಆರಂಭಗೊಂಡು ಅಂದ್ರ ದಿವಾನ್ ಪೂರ್ಣಯ್ಯವರ ಕಾಲದಲ್ಲಿ. ದಿವಾನ್ ಪೂರ್ಣಯ್ಯವರ ಕಾಲದಲ್ಲಿ ಈ ಒಂದು ಉತ್ಸವಗಳು ಆರಂಭಗೊಂಡು ಅಂತೇಳಿ ಅಧ್ಯಯನ ಮಾಡ್ತೀವಿ. ಇದು ಕ್ವಶನ್ ಆಗಿದೆ. ಯಾರ ಕಾಲದಲ್ಲಿ ಮೈಸೂರಿನಲ್ಲಿ ದಸರಾ ಉತ್ಸವ ಸ್ಥಗಿತಗೊಂಡಿತ್ತು ಅಂತ ಕೇಳಿದ್ದಾನೆ. ಟಿಪ್ಪು ಸುಲ್ತಾನನ ಕಾಲದಲ್ಲಿ ದಸರಾ ಉತ್ಸವಗಳು ಸ್ಥಗಿತಗೊಂಡಿದ್ದವು ಅಂತ. ನೋಡಿ ಹೆಂಗ್ ಎಷ್ಟು ಅದ್ಭುತ ಇದೆ ನೋಡಿ ಅರಮನೆ. ನೋಡಿದ ರೋಮಾಂಚನ ಅನ್ಸು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಹೋಗಿ ಬರ್ಬೇಕಲ್ಲ ನೀವು ಎಲ್ಲಲ್ಲಿ. ಮೈಸೂರಿನ ಅಂಬಾವಿಲಾಸ ಅರಮನೆ ನೋಡಿ ಎಷ್ಟು ರೋಮಾಂಚನ ಇದೆ. ಮೈಸೂರಿನ ಉತ್ಸವದಲ್ಲಿ ಆ ಒಂದು ಬಂಗಾರದ ಪಲ್ಲಕ್ಕಿಯನ್ನು ಮೆರವಣಿಗೆ ಮಾಡೋದು, ಜಂಬೂ ಸವಾರಿ ಅಂತ ಕರೀತಾರೆ. ಅಂಬು ಸವಾರಿ ಅಂತ ಬರೆದ್ರಿ, ಜಂಬೂ ಸವಾರಿ. ನೋಡಿ
ವಿಶ್ವವಿಖ್ಯಾತವಾಗಿರುವಂತ ಮೈಸೂರಿನ ಜಂಬೂ ಸವಾರಿ ಉತ್ಸವ. ಹಾಗಾದ್ರೆ ಇತ್ತೀಚೆಗೆ ನಡೆದಿರತಕ್ಕಂತ ಮೈಸೂರಿನ ಈ ದಸರಾ ಉತ್ಸವ ಎಷ್ಟನೇ ಕಾರ್ಯಕ್ರಮ? ಅದು ದಸರಾ ಉತ್ಸವ ಎಷ್ಟನೇ ಕಾರ್ಯಕ್ರಮ? ಎಕ್ಸಲೆಂಟ್. ರೈಟ್ ಆನ್ಸರ್ ಯಾವುದು ಅಂತಂದ್ರೆ 411ನೇ ದಸರಾ ಉತ್ಸವ. ನೋಡಿ, ಇತ್ತೀಚೆಗೆ ನಡೆದಂತ ದಸರಾ ಉತ್ಸವ ಎಷ್ಟನೇದ್ದು ಅಂದ್ರ 411ನೇ ದಸರಾ ಉತ್ಸವ. ಈ 411ನೇ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದವರು ಯಾರು? 411ನೇ ದಸರಾ ಉತ್ಸವ ಉದ್ಘಾಟನೆ ಮಾಡಿದವರು ಡಾಕ್ಟರ್ ಮಂಜುನಾಥ್. ಖ್ಯಾತ ಕರ್ನಾಟಕ ರಾಜ್ಯದ ವೈದ್ಯಾಧಿಕಾರಿಗಳಾಗಿರುವಂತ ಡಾಕ್ಟರ್ ಮಂಜುನಾಥ್ ಅವರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ದಸರಾ ಉತ್ಸವನ ಉದ್ಘಾಟನೆ ಮಾಡಿದ್ರು. ಎಷ್ಟನೇದ್ದು ಅಂದ್ರೆ 411ನೇ. ಹೌದು, ಹೃದಯ ರೋಗಿಗಳಿಗೆ ವಿಶೇಷವಾಗಿರುವ ತಜ್ಞ ಯಾರು ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮವನ್ನ ಜಯದೇವ ಆಸ್ಪತ್ರೆ, ಬೆಂಗಳೂರಿನ ಜಯದೇವ ಆಸ್ಪತ್ರೆಯ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿದ್ರು ಅಂತ. ಇದು ಯಾವ ದೇವಸ್ಥಾನ? ದೇವಸ್ಥಾನ ನೋಡ್ತಾ ಇದ್ದಲ್ಲಿ ಯಾವ ದೇವಸ್ಥಾನ ಇದು? ಸರಿಯಾಗಿರುವಂತ ಉತ್ತರ ಮೈಸೂರಿನ ಚಾಮುಂಡಿ ದೇವಸ್ಥಾನ. ನೋಡಿ, ಇದು ಚಾಮುಂಡಿ ದೇವಸ್ಥಾನ. ಮೈಸೂರಿನ ಚಾಮುಂಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳ್ತಾನೆ. ರಾಜ ಒಡೆಯರ ಕಾಲದಲ್ಲಿ ಮಹಿಷಪುರ ಅಂತ ಕರಿತೀವಲ್ಲ, ಮಹಿಷ ಮಂಡಲ ಅಥವಾ ಮಹಿಷಪುರ, ಚಾಮುಂಡಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದವರು ಮೈಸೂರಿನ ಚಾಮುಂಡಿ ದೇವಸ್ಥಾನವನ್ನ. ನೋಡಿ, ಮೈಸೂರಿನ ಚಾಮುಂಡಿ ದೇವಾಲಯ. ಆ ಮೈಸೂರಿನ ಚಾಮುಂಡಿ ದೇವಾಲಯಕ್ಕೆ 1000 ಮೆಟ್ಟಲುಗಳನ್ನು ಹಾಕಿ ಮಾರ್ಗ ಮಧ್ಯದಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ದೊಡ್ಡ ದೇವರಾಜ ಒಡೆಯರು. ಮೈಸೂರು ಪ್ರಸಿದ್ಧವಾಗಿರುವಂತ ಜೂ ಇದೆ ನೋಡಿ. ಮೈಸೂರು ಸಿಲ್ಕ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ದೇಶದ ರೇಷ್ಮೆ ಸಂಶೋಧನಾ ಕೇಂದ್ರ ಯಾವ್ದಂತ ಕೇಳ. ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ. ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರ ಮೈಸೂರಿನಲ್ಲಿ ಕಂಡು ಬರ್ತದೆ ನೋಡಿ. ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ. ಇದು ಕ್ವಶನ್ ಆಗಿದೆ. ಮೈಸೂರು ಅಂದ ತಕ್ಷಣ ನಮಗೆ ಬಹಳಷ್ಟು ಸಂಸ್ಥೆಗಳನ್ನ ಅಲ್ಲಿ ನೋಡ್ತೀವಿ ನಾವು. ಮೈಸೂರಿನಲ್ಲಿ ಈ ಒಂದು ನೋಟು ಮುದ್ರಣ ಸಂಸ್ಥೆಯನ್ನು ನೋಡ್ತೀವಿ ನಾವು. ಮೈಸೂರಿನಲ್ಲಿ ನೋಟು ಮುದ್ರಣ ಸಂಸ್ಥೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು ನೋಟು ಮುದ್ರಣ ಸಂಸ್ಥೆ ಇರೋದು ಮೈಸೂರಿನಲ್ಲಿ. ಕರ್ನಾಟಕ ರಾಜ್ಯದ ಏಕೈಕ ನೋಟು ಮುದ್ರಣ ಸಂಸ್ಥೆ ಅದು ಮೈಸೂರಿನಲ್ಲಿದೆ. ಇನ್ನ ಅಂಚೆ ತರಬೇತಿ ಸಂಸ್ಥೆ, ಅಂಚೆ ತರಬೇತಿ ಸಂಸ್ಥೆ ಕೂಡ ಮೈಸೂರಿನಲ್ಲಿ ಕಂಡು ಬರುತ್ತದೆ. ಕರ್ನಾಟಕದ ಆಡಳಿತ ತರಬೇತಿ ಸಂಸ್ಥೆ, ಕರ್ನಾಟಕದ ಆಡಳಿತ ತರಬೇತಿ ಸಂಸ್ಥೆ, ಕರ್ನಾಟಕದ ಆಡಳಿತ ತರಬೇತಿ ಸಂಸ್ಥೆ ಕೂಡ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿದೆ. ಈಗ ನಾಳೆ ನೀವು KS ಆಫೀಸರ್ ಆದ್ರೆ ಅಂತಂದ್ರೆ ನಿಮ್ಗೆ ಟ್ರೈನಿಂಗ್ ಕೊಡೋದು ಎಲ್ಲಿ ಅಂದ್ರೆ ಮೈಸೂರಿನಲ್ಲಿ. ನಾಳೆ ನೀವು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆದ್ರೆ, PDO ಆದ್ರೆ ಅಂದ್ರೆ ಅಲ್ಲಿ ನಿಮ್ಗೊಂದು ತರಬೇತಿ ಸಂಸ್ಥೆ ಇದೆ. ಅದರ ಹೆಸರು ಏನಂದ್ರ ಅಬ್ದುಲ್ ನಜೀರ್ ಸಾಬ್. ಅಬ್ದುಲ್ ನಜೀರ್ ಸಾಬ್, ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ತರಬೇತಿ ಸಂಸ್ಥೆ, ಗ್ರಾಮೀಣ ಅಭಿವೃದ್ಧಿ ತರಬೇತಿ ಸಂಸ್ಥೆ, ತರಬೇತಿ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾನೆ. ಮೈಸೂರಿನಲ್ಲಿದೆ ನೋಡಿ. ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ತರಬೇತಿ ಸಂಸ್ಥೆ ಇರೋದು ಮೈಸೂರಿನಲ್ಲಿ. ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಇರೋದು ಮೈಸೂರಿನಲ್ಲಿ. ನೋಟಗಳನ್ನು ಮುದ್ರಿಸುವ ಕಾಗದ ಕೈಗಾರಿಕೆ ಇರುವುದು ಮೈಸೂರಿನಲ್ಲಿ ಅಲ್ಲ. ಇನ್ನು ಅಂಚೆ ತರಬೇತಿ ಸಂಸ್ಥೆ, ಕರ್ನಾಟಕ ಆಡಳಿತ ತರಬೇತಿ ಸಂಸ್ಥೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ, ಕರ್ನಾಟಕ ಪೊಲೀಸ್ ಅಕಾಡೆಮಿ, ಪೊಲೀಸ್
ಮೈಸೂರಿನಲ್ಲಿದೆ ನೋಡಿ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಸಂಸ್ಥೆ ಇರೋದು ಮೈಸೂರಿನಲ್ಲಿ, ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಇರೋದು ಮೈಸೂರಿನಲ್ಲಿ, ನೋಟು ಮುದ್ರಣಾಲಯ ಸಂಸ್ಥೆ, ಅಂಚೆ ತರಬೇತಿ ಸಂಸ್ಥೆ, ಕರ್ನಾಟಕ ಆಡಳಿತ ತರಬೇತಿ ಸಂಸ್ಥೆ, ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ತರಬೇತಿ ಸಂಸ್ಥೆ, ಇವೆಲ್ಲ ಎಲ್ಲಿ ಕಂಡು ಬರ್ತಂದ್ರೆ ಮೈಸೂರಿನಲ್ಲಿ ಇದೆ ನೋಡಿ. ನಾಳೆ ನೀವು PSI ಆದ್ರಂದ್ರೆ ಟ್ರೈನಿಂಗ್ ನಮ್ಮ ಕರ್ನಾಟಕದಲ್ಲಿ 2 ಕಡೆ ಟ್ರೈನಿಂಗ್ ಆಗ್ತಾರ. ಒಂದು ಕಲಬುರಗಿ ಬಿಟ್ರೆ ಮೈಸೂರು ಅಲ್ಲ. ಸಿವಿಲ್ PSI ಆದ ತಕ್ಷಣ ನಿಮ್ಗೆ ಇವೆಲ್ಲ ಕನಸು ಕಾಣಬೇಕು ನೀವು ಪ್ರತಿದಿನ ಪ್ರತಿ ಕ್ಷಣ. ಈ ಸಾರಿ ನಾ PSI ಆಗ್ತೀನಪ್ಪ, ಡ್ರೆಸ್ ಹೊಲಿಸ್ತೀನಿ, ಈ ಸಾರಿ ನಾ ಗ್ಯಾರಂಟಿ ಆಗೇ ಆಗ್ತೀನಿ ಅಂತೇಳಿ ಹಗಲ ರಾತ್ರಿ ಕೂಡೇ ಕನಸು ಅಂದಾಗ ಮಾತ್ರ ನಾವು ಯಶಸ್ವಿ ಆಗ್ಲಕ್ ಸಾಧ್ಯ. ಬರೀ ಕನಸು ಕಾಣೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ತಕ್ಕಂತೆ ಓದಬೇಕು. ಜಯಜಲ್ ಸರ್ ನೀವು ಹೇಳಿದಾಗ ನಾವು ಕನಸು ಕಂಡಿವಿ ಸರ್ ಅಂತಂದಾರಲ್ಲ, ಆ ಕನಸಿಗೆ ತಕ್ಕಂತೆ ಹಗಲು ರಾತ್ರಿ ಕೂಡ ಓದಿದಾಗ ಮಾತ್ರ ನಾವು ಯಶಸ್ವಿ ಆಗ್ಲಕ್ ಸಾಧ್ಯ ಇದೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಸಂಸ್ಥೆ ಇರೋದಲ್ಲಿ ಅಂದ್ರೆ ಮೈಸೂರಿನಲ್ಲಿ. ಅಷ್ಟೇ ಅಲ್ಲದೆ ಮೈಸೂರಿನಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಇದೆ. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ. ಏನಂದ್ರೆ ಶ್ರವಣ ಅಂತಂದ್ರೆ ಏನು? ಕೇಳಿಸಿಕೊಳ್ಳುವುದು ಅಂತ ಅರ್ಥ. ಈಗ ಬುದ್ಧಿಮಾಂದ್ಯ ಅಂತ ಕರಿತೀವಲ್ಲ ನಾವು, ಇಲ್ಲಿ ವಿಶೇಷವಾಗಿ ಮಾತನಾಡಕ್ ಬರಂಗಿಲ್ಲ, ಕೇಳಿಸ್ಕೊಳಕ್ ಬರಂಗಿಲ್ಲ, ಅವರಿಗೆ ಟ್ರೈನಿಂಗ್ ಕೊಡುವಂತ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿ ಕಂಡು ಬರ್ತದೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರೋದು ಮೈಸೂರಿನಲ್ಲಿ, ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಇರೋದು ಮೈಸೂರಿನಲ್ಲಿ, ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇರೋದು ಮೈಸೂರಿನಲ್ಲಿ, ಕರ್ನಾಟಕ ಆಡಳಿತ ತರಬೇತಿ ಸಂಸ್ಥೆ ಇರೋದು ಮೈಸೂರಿನಲ್ಲಿ, ಅಂಚೆ ತರಬೇತಿ ಸಂಸ್ಥೆ ಇರೋದು ಮೈಸೂರಿನಲ್ಲಿ, ನೋಟು ಮುದ್ರಣಾಲಯ ಸಂಸ್ಥೆ ಇರೋದು ಮೈಸೂರಿನಲ್ಲಿ. ಎಷ್ಟದ ನೋಡಿ ಮೈಸೂರಿನಲ್ಲಿ. ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಕೇಂದ್ರ ಇರೋದು ಮೈಸೂರಿನಲ್ಲಿ, ಕೇಂದ್ರೀಯ ಆಹಾರ ಫುಡ್ ಮತ್ತು ತಾಂತ್ರಿಕ ಸಂಶೋಧನಾ ಕೇಂದ್ರ, ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಕೇಂದ್ರ ಇರೋದಲ್ಲಿ ಅಂದ್ರೆ ಮೈಸೂರಿನಲ್ಲಿ. ಮತ್ತೆ ಕೇಂದ್ರೀಯ ಭಾಷಾ ಅಧ್ಯಯನ ಸಂಸ್ಥೆ, ಕೇಂದ್ರೀಯ ಭಾಷಾ ಅಧ್ಯಯನ ಕೇಂದ್ರ, ಅಧ್ಯಯನ ಸಂಸ್ಥೆ ಇರೋದಲ್ಲಿ ಅಂದ್ರೆ ಮೈಸೂರಿನಲ್ಲಿ. ನೋಡಿ ಎಷ್ಟದ ಮೈಸೂರಿನಲ್ಲಿ ಆಡಳಿತಾತ್ಮಕ ಸಂಸ್ಥೆಗಳು. ಕೇಂದ್ರೀಯ ಭಾಷಾ ಅಧ್ಯಯನ ಸಂಸ್ಥೆ, ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ, ಇವೆಲ್ಲ ಕಂಡು ಬರೋದಿಲ್ಲ ಅಂದ್ರೆ ಮೈಸೂರಿನಲ್ಲಿ ಕಂಡು ಬರ್ತಾ ನೋಡಿ. ಅಷ್ಟು ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ, ಕೇಂದ್ರೀಯ ಭಾಷಾ ಅಧ್ಯಯನ ಸಂಸ್ಥೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ, ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ, ಭಾರತದ ರೇಷ್ಮೆ ಸಂಶೋಧನಾ ಸಂಸ್ಥೆ. ಇದು ಬಹಳ ಸರಿ ಕ್ವಶನ್ ಆಗಿದೆ ನೋಡಿ, PDO ಕೇಳಿದ್ದಾನೆ. ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ತರಬೇತಿ ಸಂಸ್ಥೆ. ಆ ಅಬ್ದುಲ್ ನಜೀರ್ ಸಾಬ್ ಅವ್ರನ್ನ ನೀರ್ ಸಾಬ್ ಅಂತ ಕರಿತಿದ್ರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂತ ಏನ್ ಕರಿತೀವಲ್ಲ, ಪಂಚಾಯಿತಿ ಡೆವಲಪ್ಮೆಂಟ್ ಅಂತ ಏನ್ ಕರಿತೀವಲ್ಲ, ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿ ಆಗಿದ್ದ ಯಾರಿಂದ ಅಂದ್ರೆ ಅವರಿಂದಾನೆ. ಅದಕ್ಕೆ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿ ಕಂಡು ಬರುತ್ತದೆ. ಕರ್ನಾಟಕದ ಆಡಳಿತ ತರಬೇತಿ ಸಂಸ್ಥೆ ಮೈಸೂರಿನಲ್ಲಿದೆ, ಅಂಚೆ ತರಬೇತಿ ಸಂಸ್ಥೆ ಮೈಸೂರಿನಲ್ಲಿದೆ, ನೋಟು ಮುದ್ರಣ ಸಂಸ್ಥೆ ಇರೋದಲ್ಲಿ ಅಂದ್ರೆ ಮೈಸೂರಿನಲ್ಲಿ, ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ, ಕರ್ನಾಟಕ ಪೊಲೀಸ್ ಅಕಾಡೆಮಿ, ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ, ಅವೆಲ್ಲ ಎಲ್ಲಿ ಕಂಡು ಬರ್ತಂದ್ರೆ ಮೈಸೂರಿನಲ್ಲಿ. ನೋಡಿ ಮೈಸೂರಿನಲ್ಲಿ ಪ್ರಸಿದ್ಧವಾಗಿರುವಂತ ಸೇಂಟ್ ಫಿಲೋಮಿನಾ ಚರ್ಚ್ ಇದೆ. ಇಲ್ಲಿ ಸೇಂಟ್ ಫಿಲೋಮಿನಾ ಚರ್ಚ್, ಇದು ಕ್ವಶನ್ ಆಗಿದೆ ನೋಡಿ. ಈ ಸೇಂಟ್ ಫಿಲೋಮಿನಾ ಚರ್ಚ್ ಎಲ್ಲಿದೆ ಅಂತ ಕೇಳಿದ್ದಾನೆ, ಮೈಸೂರಿನಲ್ಲಿ ಕಂಡು ಬರುತ್ತದೆ. ಕರ್ನಾಟಕ ರಾಜ್ಯದ ಪ್ರಸಿದ್ಧವಾಗಿರುವಂತ ಸೇಂಟ್ ಫಿಲೋಮಿನಾ ಚರ್ಚ್. ಆ ಸೇಂಟ್ ಫಿಲೋಮಿನಾ ಚರ್ಚ್ ಕರ್ನಾಟಕ ರಾಜ್ಯದ ಯಾವ ನಗರದಲ್ಲಿ ಕಂಡು ಬರುತ್ತೆ ಅಂದ್ರೆ ಮೈಸೂರಿನಲ್ಲಿ ಕಂಡು ಬರುತ್ತದೆ. ಸ್ವಚ್ಛತೆಗೆ ಅತ್ಯಂತ ಪ್ರಸಿದ್ಧಿಯಾಗಿರುವಂತ ನಗರ ಅಂದ್ರೆ ಮೈಸೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವಚ್ಛತೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂತ ನಗರ ಅಂದ್ರೆ ಅದು ಮೈಸೂರು. ಮೈಸೂರಿನಲ್ಲಿ ಯಾವ ಚರ್ಚ್ ಇದೆ ಅಂದ್ರೆ ಸೇಂಟ್ ಫಿಲೋಮಿನಾ ಚರ್ಚ್. ನಮಗೆ ಅತಿ ಹೆಚ್ಚು ಮಳೆ ತರುವಂತ ಮೋಡಗಳು ಯಾವುವು? ನಮಗೆ ಗರಿಷ್ಠ ಪ್ರಮಾಣದಲ್ಲಿ ಮಳೆ ತರುವಂತ ಮೋಡಗಳು
ಪದರು ಮೋಡಗಳು, ವೃಷ್ಟಿರಾಶಿ ಮೋಡಗಳು, ಬಿಳಿಯ ಗುಡ್ಡೆಯ ಮೋಡಗಳು, ನಿಯತಕಾಲಿಕ ಮೋಡಗಳು. ನಮಗೆ ಗರಿಷ್ಠ ಪ್ರಮಾಣದಲ್ಲಿ ಮಳೆ ತರುವಂತ ಮೋಡಗಳು ಯಾವುವು? ಸರಿಯಾಗಿರುವಂತ ಉತ್ತರ ವೃಷ್ಟಿರಾಶಿ ಮೋಡಗಳು ನೋಡಿ. ನಿಂಬೋ ಸ್ಟ್ರಾಟೋ ಕ್ಲೌಡ್ಸ್ ಅಂತ ಕರೀತಾರೆ ಇವಕ್ಕೆ. ವೃಷ್ಟಿರಾಶಿ ಮೋಡಗಳು. ನಮಗೆ ಅತಿ ಹೆಚ್ಚು ಮಳೆ ತರುವಂತ ಮೋಡಗಳು ಯಾವ ಅಂತ ಪ್ರಶ್ನೆ ಕೇಳಿದ್ದಾನೆ. ಅತಿ ಹೆಚ್ಚು ಮಳೆ ತರುವಂತ ಮೋಡಗಳು ಯಾವಂದ್ರ ನಿಂಬೋ ಸ್ಟ್ರಾಟೋ ಕ್ಲೌಡ್ಸ್ ಅಂತ ಕರೀತಾರೆ. ವೃಷ್ಟಿ ರಾಶಿ ಮೋಡಗಳು ನೆನ್ಪಿಡಿ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ತರುವಂತ ಮೋಡಗಳು ಯಾವಂದ್ರ ವೃಷ್ಟಿ ರಾಶಿ ಮೋಡಗಳು. ಈ ಕೆಳಗಿನ ಯಾವ ಸಮಯದಲ್ಲಿ ಭಾರತ ಅತಿ ಹೆಚ್ಚು ಮಳೆ ಪಡೆಯುತ್ತದೆ? ಮುಂಗಾರು ಮಳೆಯ ಕಾಲಾವಧಿಯಲ್ಲಿ, ಹಿಂಗಾರು ಮಳೆಯ ಕಾಲಾವಧಿಯಲ್ಲಿ, ಬೇಸಿಗೆ ಕಾಲಾವಧಿಯಲ್ಲಿ, ಚಳಿಗಾಲದ ಕಾಲಾವಧಿಯಲ್ಲಿ. ಸರಿಯಾಗಿರುವಂತ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳು ನೋಡಿ. ನೈಋತ್ಯ ಮಾನ್ಸೂನ್ ಮಾರುತಗಳು ಇವುಗಳನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ. ಈಶಾನ್ಯ ಮಾನ್ಸೂನ್ ಮಾರುತಗಳು, ನೈಋತ್ಯ ಮಾನ್ಸೂನ್ ಮಾರುತಗಳು, ಈಶಾನ್ಯ ಮಾನ್ಸೂನ್ ಮಾರುತಗಳು. ಹಾಗಾದ್ರೆ ನಮಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರೋದು ಯಾವಾಗಂದ್ರ ಅದು ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಅಥವಾ ಮುಂಗಾರು ಮಳೆಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಮಳೆ ಆಗ್ತದ. ಎಷ್ಟು ಪರ್ಸೆಂಟ್ ಮಳೆ ಆಗ್ತದ ಭಾರತ ದೇಶ ಅಂದ್ರೆ ಸರಿಸುಮಾರು 75% ಮಳೆ ಆಗ್ತದೆ. ಹಿಂಗಾರು ಮಳೆಯಲ್ಲಿ 13% ಮಳೆ ಆಗ್ತದೆ ಅಲ್ಲ. ಭಾರತ ದೇಶ ಕರ್ನಾಟಕ ರಾಜ್ಯ ಮುಂಗಾರು ಮಳೆಯಲ್ಲಿ 80% ಮಳೆ ಪಡೆದ್ರೆ ಹಿಂಗಾರು ಮಳೆಯಲ್ಲಿ 12% ಮಳೆ ಪಡೀತದೆ. ನೆನಪಿಡಿ. ಅದಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅತಿ ಹೆಚ್ಚು ಮಳೆ ತರುವಂತ ಮೋಡಗಳಾಗಿವೆ. ನಮ್ಮ ಭಾರತ ದೇಶಕ್ಕೆ ಅತಿ ಹೆಚ್ಚು ಮಳೆ ಆಗೋದು ಯಾವ ಮಾನ್ಸೂನ್ ಮಾರುತಗಳಿಂದ ಅಂದ್ರ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ. ನೈಋತ್ಯ ಮಾನ್ಸೂನ್ ಮಾರುತಗಳು ಅಂದ್ರ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ. ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಈ ಕೆಳಗಿನ ಯಾವ ಸಮಯದಲ್ಲಿ ಸ್ಥಳೀಯ ಮಾರುತಗಳು ಪರಿಸರಣ ಮಳೆಯನ್ನು ತರುತ್ತವೆ? ಸ್ಥಳೀಯ ಮಾರುತಗಳು ಪರಿಸರಣ ಮಳೆಯನ್ನು ತರುತ್ತವೆ. ಸ್ಥಳೀಯ ಮಾರುತಗಳು ಪರಿಸರಣ ಮಳೆಯನ್ನು ತರುತ್ತವೆ. ಸರಿಯಾದಂತ ಉತ್ತರ ಬೇಸಿಗೆ ಕಾಲದಲ್ಲಿ ನೋಡಿ. ಬೇಸಿಗೆ ಕಾಲದಲ್ಲಿ ಸ್ಥಳೀಯ ಮಾರುತಗಳು ಪರಿಸರಣ ಮಳೆಯನ್ನು ತರುತ್ತವೆ. ಆ ಪರಿಸರಣ ಮಳೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಪಿಯ ಹೂಮಳೆ ಅಂತ ಕರೀತಾರೆ. ಕಾಪಿಯ ಹೂಮಳೆ. ಕೇರಳದಲ್ಲಿ ಮಾವಿನ ಹೂಮಳೆ, ಅಸ್ಸಾಮದಲ್ಲಿ ಚಹಾದ ಹೂಮಳೆ. ಕರ್ನಾಟಕದಲ್ಲಿ ಕಾಪಿಯ ಹೂಮಳೆ, ಕೇರಳದಲ್ಲಿ ಮಾವಿನ ಹೂಮಳೆ, ಅಸ್ಸಾಮದಲ್ಲಿ ಚಹಾದ ಹೂಮಳೆ ಅಂತ ಹೇಳಿ ಕರೆಯಲ್ಪಡ್ತಾರೆ. ಕಾಪಿಯ ಹೂಮಳೆ ಅಂತಂದ್ರು ಒಂದೇ, ಚೆರ್ರಿ ಬ್ಲಾಸಮ್ ಅಂದ್ರು ಒಂದೇ. ಚೆರ್ರಿ ಬ್ಲಾಸಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ. ಕಾಪಿಯ ಹೂಮಳೆ, ಕೇರಳ ರಾಜ್ಯದಲ್ಲಿ ಮಾವಿನ ಹೂಮಳೆ, ಅಸ್ಸಾಮದಲ್ಲಿ ಚಹಾದ ಹೂಮಳೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಕಾಲ ಬೈಸಾಖಿ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ. ಒಂದೊಂದು ತರದ ಮಾರುತಗಳನ್ನ ಒಂದು ತರದ ಮೋಡಗಳಿಂದ ಕರೆಯಲ್ಪಡ್ತಾರೆ. ಕರ್ನಾಟಕದಲ್ಲಿ ಕಾಪಿಯ ಹೂಮಳೆ, ಕೇರಳದಲ್ಲಿ ಮಾವಿನ ಹೂಮಳೆ, ಅಸ್ಸಾಮದಲ್ಲಿ ಚಹಾದ ಹೂಮಳೆ, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತೇಳಿ ಕರೆಯಲ್ಪಡ್ತಾರೆ. ನೆನಪಿಡಿ. ಬೆಂಗ್ವಿಲಾ, ಗಲ್ಫ್ ಸ್ಟ್ರೀಮ್, ಪಶ್ಚಿಮ ಆಸ್ಟ್ರೇಲಿಯಾ, ಕ್ಯುರೇಷಿಯೋ. ಈ ಕೆಳಗಿನ ಯಾವುದು ಹಿಂದೂ ಮಹಾಸಾಗರದ ಪ್ರವಾಹವಾಗಿದೆ? ಹಿಂದೂ ಮಹಾಸಾಗರದ ಪ್ರವಾಹ. ಬೆಂಗ್ವಿಲಾ, ಗಲ್ಫ್ ಸ್ಟ್ರೀಮ್, ಪಶ್ಚಿಮ ಆಸ್ಟ್ರೇಲಿಯಾ, ಕ್ಯುರೇಷಿಯಾ. ಈ ಕೆಳಗಿನ ಯಾವ ಪ್ರವಾಹ ಹಿಂದೂ ಮಹಾಸಾಗರದ ಪ್ರವಾಹವಾಗಿದೆ? ಹಿಂದೂ ಮಹಾಸಾಗರದ ಪ್ರವಾಹ.
ಸರಿಯಾಗಿರುವಂತ ಉತ್ತರ ಪಶ್ಚಿಮ ಆಸ್ಟ್ರೇಲಿಯಾ. ರೈಟ್ ಆನ್ಸರ್ ನೋಡಿ, ಪಶ್ಚಿಮ ಆಸ್ಟ್ರೇಲಿಯಾ. ಹಿಂದೂ ಮಹಾಸಾಗರದ ಪ್ರವಾಹ ಯಾವಂದ್ರದಲ್ಲಿ ಪಶ್ಚಿಮ ಆಸ್ಟ್ರೇಲಿಯಾ. ಈ ಕೆಳಗಿನ ಯಾವ ಪ್ರವಾಹದಿಂದ ಕಲಹರಿ ಮತ್ತು ಸಹರಾ ಮರುಭೂಮಿಗಳು ಸೃಷ್ಟಿಯಾದವು? ಕಲಹರಿ ಮರುಭೂಮಿ ಮತ್ತು ಸಹರಾ ಮರುಭೂಮಿಗಳು ಸೃಷ್ಟಿಯಾದವು. ಕಲಹರಿ ಮರುಭೂಮಿ ಮತ್ತು ಸಹರಾ ಮರುಭೂಮಿಗಳು ಸೃಷ್ಟಿಯಾದವು. ಪ್ರಜ್ವಲ್ ಶೆಟ್ಟಿ ಫ್ರಮ್ ಮಂಗಳೂರು ಅಂತೂ ಕ್ಲಾಸ್ ಕೇಳಾಗೈತಿ ಒಟ್ಟು PSI ಆಗ್ಬೇಕಂತೇಳಿ. ಸರಿಯಾಗಿರುವಂತ ಉತ್ತರ ಬೆಂಗ್ವಿಲಾ. ರೈಟ್ ಆನ್ಸರ್ ನೋಡಿ. ಬೆಂಗ್ವಿಲಾ ಎಲ್ಲಿ ಬೀಸ್ತದೆ ಇದು ಅಂತಂದ್ರ ಆಫ್ರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿ ಬೀಸ್ತದೆ. ಇದು ಯಾವ ಸಾಗರದ ಪ್ರವಾಹ ಆಗಿದೆ ಅಂತಂದ್ರೆ ಇದು ಅಟ್ಲಾಂಟಿಕ್ ಸಾಗರದ ಪ್ರವಾಹ ಆಗಿದೆ. ಎಂತ ಪ್ರವಾಹ ಅಂದ್ರೆ ಶೀತ ಪ್ರವಾಹ. ಇದು ಅಟ್ಲಾಂಟಿಕ್ ಸಾಗರದ ಶೀತ ಪ್ರವಾಹ ಆಗಿದೆ. ಬೆಂಗ್ವಿಲಾ ಅನ್ನೋದು ಅಟ್ಲಾಂಟಿಕ್ ಸಾಗರದ ಶೀತ ಪ್ರವಾಹ ಆಗಿದೆ. ನೋಡಿ, ನಮ್ಮ ಹಿಂದೂ ಮಹಾಸಾಗರದ ಪ್ರವಾಹಗಳು ನೋಡಿ. ಹಿಂದೂ ಮಹಾಸಾಗರದಲ್ಲಿ ಮಡಗಾಸ್ಕರ್ ಅನ್ನೋದು ಉಷ್ಣ ಪ್ರವಾಹ, ಅಗೋಲಾಸ್ ಉಷ್ಣ ಪ್ರವಾಹ, ಮೊಜಾಂಬಿಕ್ ಉಷ್ಣ ಪ್ರವಾಹ. ಇನ್ನು ಪಶ್ಚಿಮ ಆಗಲಿ ಕೇಳಿದ್ನಲ್ಲ, ಪಶ್ಚಿಮ ಆಸ್ಟ್ರೇಲಿಯಾ ಅನ್ನೋದು ಶೀತ ಪ್ರವಾಹ. ಇದಕ್ಕೆ ಏನಂತ ಕರೀತಾರೆ ಅಂದ್ರ ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತ ಕರೀತಾರೆ. ಇದು ಕೂಡ ಶೀತ ಪ್ರವಾಹನೇ. ಸೋಮಾಲಿಯಾ ಉಷ್ಣ ಪ್ರವಾಹ, ಪೂರ್ವ ಆಫ್ರಿಕಾದ ತೀರ ಪ್ರವಾಹ ಅಂದ್ರೆ ಮೇಲ್ಭಾಗದಲ್ಲಿ ಬರ್ತವೆ. ಬಟ್ ಪ್ರಧಾನವಾಗಿರುವಂತಹ ಪ್ರವಾಹಗಳು ಯಾವ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಮಡಗಾಸ್ಕರ್, ಮೊಜಾಂಬಿಕ್, ಅಗೋಲಾಸ್ ಈ ಮೂರು ಉಷ್ಣ ಪ್ರವಾಹಗಳಾದರೆ ಪಶ್ಚಿಮ ಆಸ್ಟ್ರೇಲಿಯಾ ಅಂತಿದೆಯಲ್ಲ ಇದು ಶೀತ ಪ್ರವಾಹ ಆಗಿದೆ. ಶೀತ ಪ್ರವಾಹ. ಸಾಗರದ ಮೇಲ್ಮೈ ನೀರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವುದನ್ನೇ ಸಾಗರದ ಪ್ರವಾಹ ಅಂತ ಕರೀತೀವಿ. ಓಷಿಯನ್ ಕರೆಂಟ್ಸ್ ಅಂದ್ರೆ ಏನು? ಓಷಿಯನ್ ವಾಟರ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ as known as ocean currents. You know? ಸಾಗರದ ಪ್ರವಾಹದಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಎರಡು ಪ್ರಕಾರ. ಒಂದು ಉಷ್ಣ ಪ್ರವಾಹ, ಇನ್ನೊಂದು ಶೀತ ಪ್ರವಾಹ ಅಂತ ಕರಿತೀವಿ. ಒಂದು ಉಷ್ಣ ಪ್ರವಾಹ, ಇನ್ನೊಂದು ಶೀತ ಪ್ರವಾಹ. ಯಾರೋ ಬ್ಲಾಸ್ಟ್ ಆಯ್ತು ನಾವು. ಒಂದು ಉಷ್ಣ ಪ್ರವಾಹ, ಇನ್ನೊಂದು ಶೀತ ಪ್ರವಾಹ. ಬಿಸಿಯಾಗಿರುವಂತ ನೀರು ಚಲಿಸಿದರೆ ಉಷ್ಣ ಪ್ರವಾಹ ಅಂತ ಕರಿತೀವಿ. ಉಷ್ಣಗೊಂಡ ನೀರು ಚಲಿಸಿದರೆ ಶೀತವಾದ ನೀರು ಚಲಿಸಿದರೆ ಶೀತೋದಕ ಪ್ರವಾಹ. ಇದು ನೋಡಿ, ಇದೇ ಶೀತ ಪ್ರವಾಹ. ನಾನು ಹೇಳಿದ್ನಲ್ಲ, ಬೆಂಗ್ವಿಲಾ ಅನ್ನೋದು ಶೀತ ಪ್ರವಾಹ ಆಗಿದ್ರೆ ಬ್ರೆಜಿಲ್ ಅನ್ನೋದು ಉಷ್ಣ ಪ್ರವಾಹ ಆಗಿದೆ. ಪಿಕ್ಸ್ ವೆಸ್ಟ್ ವಿಂಡ್ ಡ್ರಿಫ್ಟ್ ಅನ್ನೋದು ಪಿಕ್ಸ್ ಇರ್ತಾವೆ. ಇಲ್ಲಿ ಗಿನಿಯಾ ನೋಡಿ, ಗಿನಿಯಾ ಅಂತ ಪ್ರವಾಹ ಅಂತಂದ್ರೆ ಇದು ಕೂಡ ಉಷ್ಣ ಪ್ರವಾಹ ಆಗಿದೆ. ಗಿನಿಯಾ, ಬ್ರೆಜಿಲ್, ಫ್ಲೋರಿಡಾ ಉಷ್ಣ ಪ್ರವಾಹ, ಗಲ್ಫ್ಸ್ಟ್ರೀಮ್ ಉಷ್ಣ ಪ್ರವಾಹ, ಲ್ಯಾಬ್ರೆಡಾರ ಶೀತ ಪ್ರವಾಹ, ನಾರ್ವೇಜಿಯನ್ ಉಷ್ಣ ಪ್ರವಾಹ, ಕ್ಯಾನೋರಿ ಶೀತ ಪ್ರವಾಹ. ನೆನಪಿದೆಯಾ? ನೀವೆಲ್ಲ ಹೇಳಿದ್ದೆ ನಾನು ನಿಮ್ಗೆ. ಪೂರ್ವ ಗ್ರೀನ್ಲ್ಯಾಂಡ್ ಶೀತ ಪ್ರವಾಹ ಮಾಡಿರ್ತಕ್ಕಂಥ ಅಂಶಗಳು ಎಲ್ಲ ಬ್ಲೂ ಸ್ಟಾರ್ ಯೋಜನೆಗಳು ಪಟ್ಟದ್ದು. ಇಲ್ಲ ಅನ್ನೋದು ಶೀತ ಪ್ರವಾಹ ಆಗಿದ್ದು ಕಲಹರಿ ಮರುಭೂಮಿ ಮತ್ತು ಸಹರಾ ಮರುಭೂಮಿಗಳ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರಿದ್ದಾವೆ. ಅದು ಬೆಂಗ್ವಿಲಾ. ಇನ್ನು ಕ್ಯಾನೋರಿ ಅನ್ನೋದು ಅತಿ ಹೆಚ್ಚು ಪ್ರಭಾವ ಬೀರಿದ್ದು ಈ ಒಂದು ಸಹರಾ ಮರುಭೂಮಿಯ ಮೇಲೆ. ಬೆಂಗ್ವಿಲಾ ಅನ್ನೋದು ಕಲಹರಿ ಮರುಭೂಮಿ ಮೇಲೆ ಜಾಸ್ತಿ ಪ್ರಭಾವ ಬೀರಿದರೆ ಕ್ಯಾನೋರಿ ಅನ್ನೋದು ಈ ಸಹರಾ ಮರುಭೂಮಿ ಮೇಲೆ ಅತಿ ಹೆಚ್ಚು. ನಿಮ್ ಕ್ವಶನ್ ಕೇಳ್ತಾ ನಾಳೆ, ಪ್ರಪಂಚದ ಎಲ್ಲಾ ಖಂಡಗಳ ಪಶ್ಚಿಮ ಭಾಗದಲ್ಲಿ ಮರುಭೂಮಿಗಳು ಕಂಡು ಬರುತ್ತವೆ, ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾನೆ. ಪ್ರಪಂಚದಲ್ಲಿ ಎಲ್ಲಾ ಮರುಭೂಮಿಗಳು ಆ ಖಂಡದ ಪಶ್ಚಿಮ ಭಾಗದಲ್ಲಿ ಕಂಡು ಬರುತ್ತವೆ. ಕಾರಣ ಇಷ್ಟೇ, ಆ ಖಂಡಗಳ ಪಶ್ಚಿಮ ಭಾಗದಲ್ಲಿ ಶೀತ ಪ್ರವಾಹಗಳು ಚಲಿಸ್ತವೆ. ಯಾವಾಗ ಶೀತ ಪ್ರವಾಹಗಳು ಚಲಿಸ್ತಾವೋ ಅಲ್ಲಿ ಶೀತ ಪ್ರವಾಹಗಳು ಚಲಿಸುವುದರಿಂದ ಯಾವುದೇ ಮಳೆ ಆಗಂಗಿಲ್ಲ. ಆ ಮಳೆ ಆಗದೇ ಇರುವ ಸಲುವಾಗಿ ಅಲ್ಲಿ ಏನಾಗ್ತವೆ ಅಂದ್ರ ಮರುಭೂಮಿಗಳು ಸೃಷ್ಟಿಯಾಗ್ತವೆ. ಅಲ್ಲ, ಜಗತ್ತಿನಲ್ಲಿ
ಪ್ರಪಂಚದಲ್ಲಿ ಎಲ್ಲಾ ನೋಡಿ ಬಹುತೇಕ ಮರುಭೂಮಿಗಳು ಅವೆಲ್ಲ ಆ ಖಂಡದ ಪಶ್ಚಿಮ ಭಾಗದಲ್ಲಿ ನೋಡ್ತೀವಿ. ಕಾರಣ ಇಷ್ಟೇ, ಖಂಡಗಳ ಪಶ್ಚಿಮ ಭಾಗದಲ್ಲಿ ಶೀತ ಸಾಗರದ ಪ್ರವಾಹಗಳು ಚಲಿಸುವುದರಿಂದ ಆ ಶೀತ ಸಾಗರದ ಪ್ರವಾಹಗಳು ಆ ಭಾಗಕ್ಕೆ ಏನ್ ಮಾಡ್ತಾವ ಅಂದ್ರೆ ಹೆಚ್ಚಿನ ಮಳೆ ಆಗಂಗಿಲ್ಲ. ಆ ಉದ್ದೇಶಕ್ಕಾಗಿ ಖಂಡದ ಪಶ್ಚಿಮ ಭಾಗಗಳಲ್ಲಿ ಏನ್ ಕಂಡು ಬರ್ತದೆ, ಶೀತ ಪ್ರವಾಹ ಏನು ಮರುಭೂಮಿಗಳು ಕಂಡು ಬರ್ತವೆ. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದಂತ ಪ್ರಶ್ನೆ ನೋಡಿ. ಆಫ್ರಿಕಾ, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ, ಯುರೋಪ ಖಂಡ. ಈ ಕೆಳಗಿನ ಯಾವ ಖಂಡವನ್ನ ಮರುಭೂಮಿಗಳ ಖಂಡ ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾವ ಖಂಡವನ್ನ ಮರುಭೂಮಿಗಳ ಖಂಡ ಎಂದು ಕರೆಯುತ್ತಾರೆ? ಎಕ್ಸಲೆಂಟ್. ಸರಿಯಾಗಿರುವಂತ ಉತ್ತರ ಆಸ್ಟ್ರೇಲಿಯಾ ಖಂಡ ನೋಡಿ. ಆಸ್ಟ್ರೇಲಿಯಾ ಖಂಡವನ್ನು ಏನಂತ ಕರೀತಾರೆ ಅಂದ್ರ ಮರುಭೂಮಿಗಳ ಖಂಡ ಅಂತ ಕರೀತಾರೆ. ಆಸ್ಟ್ರೇಲಿಯಾ ಖಂಡವನ್ನ ಮರುಭೂಮಿಗಳ ಖಂಡ. ಹಾಗಾದ್ರೆ ಪ್ರಪಂಚದ ಅತ್ಯಂತ ಪ್ರಸಿದ್ಧವಾದಂತ ಗ್ರೇಟ್ ಬ್ಯಾರಿಯರ್ ರಿಫ್ ಈ ಖಂಡದ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತದೆ. ಗ್ರೇಟ್ ಬ್ಯಾರಿಯರ್ ರಿಫ್ ಅತಿ ಹೆಚ್ಚು ಫೇಮಸ್ ಆಗಿರುವಂತ ಪ್ರಶ್ನೆ ಇದು. ಗ್ರೇಟ್ ಬ್ಯಾರಿಯರ್ ರಿಫ್. ಈ ಗ್ರೇಟ್ ಬ್ಯಾರಿಯರ್ ರಿಫ್ ಅದ ವಿಶೇಷ ಏನಂದ್ರೆ ಇದು ಈ ಭಾಗದಲ್ಲಿ ಕಂಡು ಬರ್ತದೆ, ಈಶಾನ್ಯ ಭಾಗದಲ್ಲಿ. ಹವಳ ದಿಣ್ಣೆಗಳಿಂದ ಕೂಡಿದ್ದು 2500 ಕಿಲೋಮೀಟರ್ ಉದ್ದವಾಗಿರುವಂತದ್ದು. 2500 ಕಿಲೋಮೀಟರ್ ಉದ್ದವಾಗಿರುವಂತ ಗ್ರೇಟ್ ಬ್ಯಾರಿಯರ್ ರಿಫ್ ಯಾವ ಖಂಡದಲ್ಲಿ ಕಂಡು ಬರುತ್ತದೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತದೆ ನೋಡಿ. ಮರುಭೂಮಿಗಳ ಖಂಡ ಅಂದ್ರೆ ಆಸ್ಟ್ರೇಲಿಯಾ. ಈ ಗ್ರೇಟ್ ಬ್ಯಾರಿಯರ್ ರಿಫ್ ಕಂಡು ಬರುವಂತ ಖಂಡ ಯಾವ್ದಂದ್ರೆ ಆಸ್ಟ್ರೇಲಿಯಾ. 2500 ಕಿಲೋಮೀಟರ್ ಉದ್ದವಾಗಿರುವಂತ ಹವಳ ದಿಣ್ಣೆಗಳಿಂದ ಕೂಡಿದ್ದು ಆ ಖಂಡದ ಈಶಾನ್ಯ ಭಾಗದಲ್ಲಿ ಹಂಚಿಕೆಯಾಗಿದೆ. ಅದು ಗ್ರೇಟ್ ಬ್ಯಾರಿಯರ್ ರಿಫ್. ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ. ಈ ಕೆಳಗಿನ ಯಾವ ಖಂಡವನ್ನ ಭೂ ಕೇಂದ್ರೀಯ ಖಂಡ ಅಂತ ಕರೀತಾರೆ? ಭೂ ಕೇಂದ್ರೀಯ ಖಂಡ, ಭೂಮಿಯ ಮಧ್ಯದಲ್ಲಿ ಆವರಿತವಾಗಿರುವಂತ ಖಂಡ. ಭೂಮಿಯ ಮಧ್ಯ ಕೇಂದ್ರ ಭಾಗದಲ್ಲಿ ಆವರಿತವಾಗಿದ್ದರಿಂದ ಸರಿಯಾಗಿರುವಂತ ಉತ್ತರ ಆಫ್ರಿಕಾ ಖಂಡ ನೋಡಿ. ಆಫ್ರಿಕಾ ಖಂಡವನ್ನ ಭೂ ಆವೃತವಾಗಿರುವಂತ ಖಂಡ ಅಥವಾ ಕೇಂದ್ರೀಯ ಖಂಡ ಅಂತ ಹೇಳಿ ಕರಿತೀವಿ. ಭೂಮಿಯ ಮಧ್ಯಭಾಗದಲ್ಲಿ ಆವೃತವಾಗಿದೆ. ಅದಕ್ಕೆ ಈ ಖಂಡದಲ್ಲಿ ಸಮಭಾಜಕ ವೃತ್ತ ಹಾದು ಹೋಗಿದೆ. ಉತ್ತರದಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ದಕ್ಷಿಣದಲ್ಲಿ 23 ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ ನೋಡಿ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗಿದೆ, ಥರ್ಮಲ್ ಇಕ್ವೇಟರ್ ಹಾದು ಹೋಗಿದೆ, ಮತ್ತೆ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾರ್ನ್. ಪ್ರಧಾನವಾಗಿರುವಂತ ವೃತ್ತಗಳು, ಪ್ರಧಾನವಾಗಿರುವಂತ ಅಕ್ಷಾಂಶಗಳು. ಆ ಪ್ರಧಾನವಾದ ಅಕ್ಷಾಂಶಗಳು ಯಾವಂತಂದ್ರೆ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಮತ್ತು ಸಮಭಾಜಕ ವೃತ್ತ. ಯಾವ ಖಂಡದಲ್ಲಿ ಹಾದು ಹೋಗಿವೆ ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿವೆ. ಅದಕ್ಕೆ ಆಫ್ರಿಕಾ ಖಂಡವನ್ನು ಏನಂತ ಕರೀತಾರೆ ಅಂದ್ರ ಭೂ ಕೇಂದ್ರೀಯ ಖಂಡ ಅಂತ ಹೇಳಿ ಕರೀತಾರೆ. ಭೂಮಿಯ ಮಧ್ಯದಲ್ಲಿ ಕೇಂದ್ರವಾಗಿರುವಂತ ಖಂಡ ಇದು ಆಫ್ರಿಕಾ ಖಂಡ. ಐಸೋ ನೇಪ್ಸ್, ಐಸೋ ಐಟ್ಸ್, ಐಸೋ ಬಾರ್, ಐಸೋ ಥರ್ಮ್ಸ್. ಎರಡು ಸಮ ಸ್ಥಳಗಳಲ್ಲಿ ಸಮ ಮೋಡಗಳದಾವೆ. ಆಕಾಶದಲ್ಲಿ ಸಮಸ್ಥಳಗಳಲ್ಲಿ ಸಮ ಮೋಡಗಳು ಆವರ್ತ ಆಗಿವೆ. ಆ ಸಮ ಮೋಡಗಳನ್ನು ಸೇರಿಸುವಂತ ಸರಳ ರೇಖೆಗೆ ಗ್ಲೋಬದ ಮೇಲೆ ಆಕಾಶದಲ್ಲಿ ಎರಡು ಕಡೆ ಸಮವಾಗಿರುವಂತ ಮೋಡಗಳದಾವೆ. ಆ ಎರಡೂ ಸಮ ಮೋಡಗಳನ್ನು ಸೇರಿಸುವಂತ ಸರಳ ರೇಖೆಗೆ ಏನಂತ ಕರೀತಾರೆ? ಆ ಎರಡೂ ಸಮ ಮೋಡಗಳನ್ನ ಐಸೋ ನೇಪ್ಸ್ ಅಂತ ಕರೀತಾರೆ, ಐಸೋ ಐಟ್ಸ್ ಅಂತ ಕರೀತಾರೆ, ಐಸೋ ಬಾರ್ ಅಂತ ಕರೀತಾರೆ, ಐಸೋ ಥರ್ಮ್ಸ್ ಅಂತ ಕರೀತಾರೆ. ಏನ್ ಕರೀತಾರ? ಸಮ ಮೋಡಗಳನ್ನ ಸೇರಿಸುವಂತ ಸರಳ ರೇಖೆಗೆ ಸಮ ಮೋಡಗಳು. ಎರಡು ಸಮ ಮೋಡಗಳನ್ನ ಸೇರಿಸುವಂತ ಸರಳ ರೇಖೆಗೆ ಆ ಆಕಾಶದಲ್ಲಿ ಎರಡು ಕಡೆ ಸಮ ಮೋಡಗಳದಾವೆ. ಆ ಎರಡು ಸಮ ಮೋಡಗಳನ್ನು ಸೇರಿಸುವ ಸರಳ ರೇಖೆಗೆ ಐಸೋ ನೇಪ್ಸ್ ಅಂತ ಕರೀತಾರೆ ನೋಡಿ. ಐಸೋ ನೇಪ್ಸ್, ಐಸೋ ನೇಪ್ಸ್. ಸ್ಟಡಿ ಅಬೌಟ್ ದ ಕ್ಲೌಡ್ಸ್ ದಟ್ ಇಸ್ ಕಾಲ್ಡ್ ನೆಪ್ಸಾಲಜಿ ಅಂತ ಕರೀತಾರೆ. ಮೋಡಗಳನ್ನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ನೆಪ್ಸಾಲಜಿ ಅಂತ ಕರೀತಾರೆ. ನೆಪ್ಸಾಲಜಿ ಅಂದ್ರೆ ಏನು? ಮೋಡಗಳ ಅಧ್ಯಯನ. ಸಮ ಮೋಡಗಳನ್ನ ಸೇರಿಸುವ ಸರಳ ರೇಖೆಗೆ ಅಂತ ಕರೀತಾರ ಅಂದ್ರ ಐಸೋ ನೇಪ್ಸ್ ಅಂತ ಕರೀತಾರೆ. ಐಸೋ
ನೆಪ್ಸ್. ಸಮ ಮಳೆಗಳು ಎರಡು ಸ್ಥಳಗಳಲ್ಲಿ ಸಮವಾಗಿರುವಂತ ಮಳೆಯಾಗಿದೆ. ಎಲ್ಲಿ? ಭಾರತದ ಮೇಘಾಲಯದ ಮೋಸಿನ್ರಾಮದಲ್ಲಿ ಸಮ ಮಳೆಯಾಗಿದೆ. ಆಫ್ರಿಕಾ ಖಂಡದ ಕಲಹರಿ ಮರುಭೂಮಿಯಲ್ಲಿ ಸಮ ಮಳೆಯಾಗಿದೆ. ಎರಡು ಸ್ಥಳಗಳಲ್ಲಿ ಸಮ ಮಳೆ ಆಗ್ತಾ ಇದ್ರೆ ಆ ಸಮ ಮಳೆಗಳನ್ನು ಸೇರಿಸುವ ಸರಳ ರೇಖೆಗೆ ಏನಂತ ಕರೀತಾರೆ? ಸರಿಯಾದಂತ ಉತ್ತರ ಎಲ್ಲ ಫಿಕ್ಸ್ ಕ್ವಶನ್ ನೋಡಿ, ಐಸೋ ಐಟ್ಸ್ ಅಂತ ಕರೀತಾರೆ. ಜಿಯೋಗ್ರಫಿಯಲ್ಲಿ ಕೆಲವೊಂದು ಟೆಕ್ನಿಕಲ್ ವರ್ಡ್ಗಳು ಕೇಳ್ತಾ ಇದ್ದಾನೆ. ಭೂಗೋಳ ಸಂಜೀವನಿಯಲ್ಲಿ ಎಲ್ಲಾ ಕ್ವಶನ್ ಗಳನ್ನ ಮತ್ತು ಆನ್ಸರ್ ಗಳನ್ನು ಪರ್ಫೆಕ್ಟ್ ಆಗಿ ಬರೆದಿನಿ, ಒಂದ್ಸಲ ನೋಡ್ಕೊಂಡ್ಬಿಡಿ. ಫಸ್ಟ್ ಪ್ರಾಕೃತಿಕ ಭೂಗೋಳಶಾಸ್ತ್ರ ಇದೆ. ಪ್ರಾಕೃತಿಕ ಭೂಗೋಳಶಾಸ್ತ್ರದ ವಿಶೇಷ ಏನಂದ್ರೆ ಅಲ್ಲಿ ನಿಮ್ಮ PSI ಮತ್ತು FDA ಮತ್ತು KS ಏನ್ ಬೇಕಲ್ಲ ಎಲ್ಲವೂ ಕೂಡ ಆಂಗ್ಲ ಶಬ್ದಗಳನ್ನು ಒಳಗೊಂಡಿರ್ತಕ್ಕಂಥ ಕ್ವಶನ್ ಆನ್ಸರ್ ಗಳನ್ನ ಪರ್ಫೆಕ್ಟ್ ಆಗಿ ಬಿಡಿಸಿಬಿಟ್ರೆ ಸಾಕು. ಅಲ್ಲೆಲ್ಲ ಇವೆಲ್ಲ ಕ್ವಶನ್ ಗಳದಾವೆ. ಐಸೋ ನೆಪ್ಸ್ ಐಸೋ ಒಂದ್ 2 ದಿನ ಓದಿದ್ರೆ ಸಾಕು. ನಾನು ಒಂದ್ಸರಿ ಅದನ್ನ ರಿವಿಷನ್ ಮಾಡ್ತೀನಿ. ನಿಮ್ PSI ಎಕ್ಸಾಮ್ ಬರೋದ್ರೊಳಗಾಗಿ ಒಂದ್ಸರಿ ಮತ್ತೆ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ರಿವಿಷನ್ ಮಾಡ್ತೀನಿ. ಅವೇ ಚಾಪ್ಟರ್ ಗಳನ್ನು ಮುಂದಿಟ್ಟುಕೊಂಡು ನಿಮ್ ಮತ್ತೆ ಏನಾಗ್ತದ ರಿಪೀಟ್ ಆಗ್ತದೆ. ಮತ್ತೆ ಕ್ವಶನ್ ಆನ್ಸರ್ ಗಳನ್ನ ಡಿಸ್ಕಸ್ ಮಾಡಿಬಿಡೋಣ ಒಂದ್ಸರಿ. ಎಲ್ಲಿ ಮಿಸ್ ಆಗಬಾರದು ಮಗಂದದು. ಸ್ಥಳೀಯ ಮಾರುತಗಳು, ಮಾನ್ಸೂನ್ ಮಾರುತಗಳು, ಚಂಡಮಾರುತಗಳು. ಈ ಕೆಳಗಿನ ಯಾವ ಮಾರುತಗಳು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುತ್ತವೆ? ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳನ್ನ ನಿರಂತರ ಮಾರುತಗಳು, ಸ್ಥಳೀಯ ಮಾರುತಗಳು, ಮಾನ್ಸೂನ್ ಮಾರುತಗಳು, ಚಂಡಮಾರುತಗಳು. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳನ್ನ ಸರಿಯಾದಂತ ಉತ್ತರ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ ನೋಡಿ. ಮಾನ್ಸೂನ್ ಮಾರುತಗಳು ಹೆಂಗ್ ಬೀಸ್ತಾವ ಅಂದ್ರೆ ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸ್ತಾವ. ಒಂದೇ ಅವಧಿ ಒಂದೇ ದಿಕ್ಕು ನೋಡಿ. ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಕಾಲಾವಧಿ ತೆಗೆದುಕೊಂಡ್ರೆ ಜೂನ್ನಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂತ ಕರಿತೀವಿ. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳನ್ನ ಮಾನ್ಸೂನ್ ಮಾರುತಗಳು. ಆ ಮಾನ್ಸೂನ್ ಮಾರುತಗಳಲ್ಲಿ 2 ಪ್ರಕಾರ, ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಹೇಳಿ ಕರಿತೀವಿ. ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತಗಳು. ವರ್ಷ ಪೂರ್ತಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವಂತ ಮಾರುತಗಳನ್ನ, ವರ್ಷ ಪೂರ್ತಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವಂತ ಮಾರುತಗಳನ್ನ ನಿರಂತರ ಮಾರುತಗಳು ಅಂತ ಕರೀತಾರೆ ನೋಡಿ. ವರ್ಷ ಪೂರ್ತಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವಂತ ಮಾರುತಗಳನ್ನ ನಿರಂತರ ಮಾರುತಗಳು ಎನ್ನುವರು. ವರ್ಷ ಪೂರ್ತಿ ಬೀಸ್ತಾವ ಇವು. ವರ್ಷ ಪೂರ್ತಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವಂತ ಮಾರುತಗಳನ್ನ ನಿರಂತರ ಮಾರುತಗಳು ಅಂತ ಕರಿತೀವಿ. ಅಲ್ಲ, ನಿರಂತರ ಮಾರುತಗಳಲ್ಲಿ ಮತ್ತೆ 3 ಪ್ರಕಾರ: ವ್ಯಾಪಾರಿ ಮಾರುತಗಳು, ಪ್ರತಿ ವ್ಯಾಪಾರಿ ಮಾರುತಗಳು ಮತ್ತು ಧ್ರುವೀಯ ಮಾರುತಗಳು ಅಂತ ಕರೀತಾರೆ. ವ್ಯಾಪಾರಿ, ಪ್ರತಿ ವ್ಯಾಪಾರಿ, ಧ್ರುವೀಯ ಮಾರುತಗಳು. ವ್ಯಾಪಾರಿ ಮಾರುತ, ಪ್ರತಿ ವ್ಯಾಪಾರಿ ಮಾರುತ, ಧ್ರುವೀಯ ಮಾರುತ ಅಂತ ಹೇಳಿ ಕರಿತೀವಿ. ನಿರಂತರ ಮಾರುತಗಳಲ್ಲಿ ಮತ್ತೆ 3 ಪ್ರಕಾರವು. ರೂಪಾಂತರ ಶಿಲೆ, ಅಗ್ನಿಶಿಲೆ, ಪದರು ಶಿಲೆ, ಮಿಶ್ರ ಶಿಲೆ. ಕಲ್ಲಿದ್ದಲು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ರೂಪಾಂತರ ಶಿಲೆಗೆ ಉದಾಹರಣೆಯಾಗಿದೆ, ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ, ಪದರು ಶಿಲೆಗೆ ಉದಾಹರಣೆಯಾಗಿದೆ. ಶಬಾಷ್. ಸರಿಯಾಗಿರುವಂತ ಉತ್ತರ ಪದರು ಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ಕಲ್ಲಿದ್ದಲು ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರೆ ಸರಿಯಾಗಿರುವಂತ ಉತ್ತರ ಪದರು ಶಿಲೆಗೆ ಉದಾಹರಣೆಯಾಗಿದೆ. ಪದರು ಶಿಲೆ ಅಂದ್ರೂ ಒಂದೇ, ಇದನ್ನ ಕಣಶಿಲೆ ಅಂತ ಕರೀತಾರೆ. ಕಣಶಿಲೆ ಅಂದ್ರೂ ಒಂದೇ, ಪದರು ಶಿಲೆ ಅಂದ್ರೂ ಒಂದೇ, ದ್ವಿತೀಯ ಶಿಲೆ ಅಂದ್ರೂ ಒಂದೇ. ಕಣಶಿಲೆ, ದ್ವಿತೀಯ ಶಿಲೆ, ಪದರು ಶಿಲೆ. ಯಾವುದು? ಕಲ್ಲಿದ್ದಲು. ಕಲ್ಲಿದ್ದಲು ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರ ಪದರು ಶಿಲೆ ಅಥವಾ ಕಣಶಿಲೆಗೆ ಉದಾಹರಣೆಯಾಗಿದೆ. ಅಮೃತ ಶಿಲೆ ಇದೆಯಲ್ಲ, ತಾಜ್ ಮಹಲ್ ಅಮೃತ ಶಿಲೆ, ಅದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಎಕ್ಸಲೆಂಟ್. ಸರಿಯಾದಂತ ಉತ್ತರ ರೂಪಾಂತರ ಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ಅಂದ್ರ
ಪದರು ಶಿಲೆಗೆ ಉದಾಹರಣೆಯಾಗಿದೆ. ಕಲ್ಲಿದ್ದಲು ಸರಿ. ಈ ಒಂದು ತಾಜ್ ಮಹಲ್ ಎಂತ ಶಿಲೆಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಅಮೃತ ಶಿಲೆಯಿಂದ ನಿರ್ಮಾಣಗೊಂಡಿದೆ. ಅದಕ್ಕೆ ಅಮೃತ ಶಿಲೆ, ಅದನ್ನ ಕಲ್ಲಿನಲ್ಲಿ ಅರಳಿದ ಪ್ರೇಮ ಕಾವ್ಯ ಅಂತ ಕರೀತಾರೆ. ಕಲ್ಲಿನಲ್ಲಿ ಅರಳಿದಂತ ಪ್ರೇಮ ಕಾವ್ಯ. ಅಂದು ಕಟ್ಟಿದಂತ ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡ ತಾಜ್ ಮಹಲ್ ಯಾವಾಗದು 1632ರಲ್ಲಿ. ಇವತ್ತಿಗೂ 2021ರಲ್ಲಿ ಇವತ್ತೇ ಕಟ್ಟ್ಯಾರೇನಪ್ಪಾ ಅನಿಸ್ತದೆ. ಇವರು ಮರ ಇವತ್ತೇ ಕಟ್ಟ್ಯಾರೇನಂತ ಅಷ್ಟು ಸುಂದರವಾದ, ಅಂದ್ರೆ ಎಂತ ಶಿಲೆ ಬಳಕೆಯಾಗಿದೆ ಅಂದ್ರೆ ಅಮೃತ ಶಿಲೆ ಬಳಕೆಯಾಗಿದೆ. ಅದು ಕರಿಕಲ್ಲೆ ಕಟ್ಟಿರ ಅನ್ನೋದನ್ನ ತಾಜ್ ಮಹಲ್ ಕರಿಕಲ್ಲೆ ಹೆಂಡಿರಾಡಿ ಸಾರಿಸಿ ಅದು ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡಂತ ಅದ್ಭುತವಾದ ಸ್ಮಾರಕ. ಅದಕ್ಕೆ ಅದನ್ನ ಕಲ್ಲಿನಲ್ಲಿ ಅರಳಿದಂತ ಪ್ರೇಮ ಕಾವ್ಯ ಅಂತ ಕರೀತಾರ. ಅಷ್ಟು ಅದ್ಭುತವಾಗಿರುವಂತ ಒಂದು ಅಸಹ್ಯಾರದು ಸ್ಟೋರಿಗೆ ಇದು ಹೇಳಂಗಿಲ್ಲ. ಓನ್ಲಿ ಫಾರ್ ಹಿಸ್ಟ್ರಿಯಲ್ಲಿ ಮಾತ್ರ ಸ್ಟೋರಿ ಹೇಳಲಾಗುತ್ತದೆ, ಇಲ್ಲಿ ಹೇಳಂಗಿಲ್ಲ ಏನು. ಓನ್ಲಿ ಫಾರ್ ಜಿಯೋಗ್ರಫಿ, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಮಾತ್ರ ಇಲ್ಲಿ ಹೇಳಲಾಗುತ್ತದೆ. ಸುಣ್ಣದ ಕಲ್ಲು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಸುಣ್ಣದ ಕಲ್ಲು ರೂಪಾಂತರ ಶಿಲೆ, ಅಗ್ನಿಶಿಲೆ, ಪದರು ಶಿಲೆ. ಸುಣ್ಣದ ಕಲ್ಲು ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರೆ ಪದರು ಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ಸುಣ್ಣದ ಕಲ್ಲು. ಇಲ್ಲಿ ಅಗ್ನಿಶಿಲೆಗೆ ಎರಡು ಉದಾಹರಣೆ ಅದಾವೆ. ಒಂದು ಬಸಾಲ್ಟ್ ಅಂತದ, ಇನ್ನೊಂದು ಗ್ರಾನೈಟ್ ಅಂತದ. ಬಸಾಲ್ಟ್, ಗ್ರಾನೈಟ್ ಎರಡು ಅದ್ಭುತವಾದ ಶಿಲೆಗಳು ಅಗ್ನಿಶಿಲೆಗೆ ಬಸಾಲ್ಟ್ ಮತ್ತು ಗ್ರಾನೈಟ್ ಎರಡು ಶಿಲೆಗಳು ಅದ್ಭುತವಾಗಿರುವಂತದ್ದು. ಬಸಾಲ್ಟ್ ಮತ್ತು ಗ್ರಾನೈಟ್. ಬಸಾಲ್ಟ, ಗ್ರಾನೈಟ್ ಮತ್ತೆ ಈ ಗ್ರಾನೈಟ್ ಜೊತೆಯಲ್ಲಿ ಡಿಯೋರೈಟ್ ಅಂತ ಬರ್ತದೆ. ಡಿಯೋರೈಟ್ ಮತ್ತೆ ಗ್ಯಾಬ್ರೋ ಅಂತ ಬರ್ತದೆ. ಗ್ಯಾಬ್ರೋ. ಬಸಾಲ್ಟ್ ಜೊತೆಯಲ್ಲಿ ಡೈಕ್ ಅಂತ ಬರ್ತದೆ. ಅಂದ್ರ ಇದು ಎಂತ ಶಿಲೆಯಪ್ಪ ಅಂದ್ರ ಇದು ಬಹಿರಸರಣ ಶಿಲೆ ಅಂತ ಕರೆಯೋದನ್ನ ಅಂತಃಸರಣ ಶಿಲೆ ಅಂತ ಕರೀತಾರೆ. ಅಗ್ನಿಶಿಲೆಯಲ್ಲಿ ಎರಡು ಪ್ರಕಾರ, ಒಂದು ಅಂತಃಸರಣ ಶಿಲೆ, ಇನ್ನೊಂದು ಬಹಿರಸರಣ ಶಿಲೆ. ಭೂಮಿಯ ಅಂತರಾಳದಲ್ಲಿರುವಂತ ಲಾವರಸ ಹೊರಗಡೆ ಬಂದು ಗಟ್ಟಿಯಾಗಿ ಘನೀಕರಣಗೊಂಡ್ರೆ ಅದನ್ನ ಬಹಿರಸರಣ ಶಿಲೆ ಅಂತ ಕರೀತಾರೆ. ಮಾರ್ಗ ಮಧ್ಯದಲ್ಲಿ ಗಟ್ಟಿಯಾಗಿ ಘನೀಕರಣಗೊಂಡ್ರೆ ಅಂತಃಸರಣ ಶಿಲೆ. ಈ ಗ್ರಾನೈಟ್ ಆಗಿರಬಹುದು, ಡಿಯೋರೈಟ್ ಆಗಿರಬಹುದು, ಗ್ಯಾಬ್ರೋ ಆಗಿರಬಹುದು, ಈ ಎಂತ ಶಿಲೆಗಳಿಗೆ ಉದಾಹರಣೆ ಅಂದ್ರೆ ಅಂತಃಸರಣ ಶಿಲೆಗಳಿಗೆ ಉದಾಹರಣೆಯಾಗಿವೆ. ಬಸಾಲ್ಟ್ ಮತ್ತು ಡೈಕ್ ಎಂತ ಶಿಲೆ ಅಂತಂದ್ರ ಬಹಿರಸರಣ ಶಿಲೆಗಳಿಗೆ ಉದಾಹರಣೆಯಾಗಿವೆ. ನೆಕ್ಸ್ಟ್, ಸಾಗರ, ಸಮುದ್ರ, ಖಾರಿ, ಕೊಲ್ಲಿ. ಎ ಬಿ ಸಿ ಡಿ, ಡಿ ಎ ಬಿ ಸಿ, ಸಿ ಎ ಬಿ ಡಿ, ಬಿ ಎ ಸಿ ಡಿ ಅನುಕ್ರಮವಾಗಿ ಜಲಭಾಗಗಳನ್ನ ದೊಡ್ಡ ಜಲಭಾಗದಿಂದ ಸಣ್ಣ ಜಲಭಾಗದ ಕಡೆಗೆ, ದೊಡ್ಡ ಜಲಭಾಗದಿಂದ ಸಣ್ಣ ಜಲಭಾಗದ ಕಡೆಗೆ. ಸರಿಯಾಗಿರುವಂತ ಉತ್ತರ ಎ ನೋಡಿ. ಎ ರೈಟ್ ಆನ್ಸರ್, ಒಂದದ್ದು. ಯಾಕಂದ್ರೆ ಅತ್ಯಂತ ದೊಡ್ಡದಾಗಿರುವಂತ ಜಲಮೂಲ ಅಂದ್ರೆ ಸಾಗರ, ನಂತರ ಸಮುದ್ರ, ನಂತರ ಕಾರಿ, ನಂತರ ಕೊಲ್ಲಿ. ಎಲ್ಲ ಸಾಗರ, ಸಮುದ್ರ, ಕಾರಿ, ಕೊಲ್ಲಿ ಅನುಕ್ರಮವಾಗಿ. ಅತಿ ದೊಡ್ಡ ಜಲಭಾಗ ಯಾವ್ದಂದ್ರೆ ಸಾಗರ, ಅದಾದ ನಂತರ ಸಮುದ್ರ, ಅದಾದ ನಂತರ ಕಾರಿ, ನಂತರ ಕೊಲ್ಲಿ ಅನುಕ್ರಮವಾಗಿ. ಅತ್ಯಂತ ದೊಡ್ಡದಾಗಿರುವಂತ ಜಲಮೂಲ ಯಾವ್ದಂತ ಕೇಳ್ತಾನ? ಓಷಿಯನ್. ಓಷಿಯನ್ಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಓಷಿಯನ್ ಅಂದ್ರೆ ಏನು? ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗವನ್ನೇ ಸಾಗರ ಅಂತ ಕರೀತಾರೆ. ದ ಲಾರ್ಜ್ ಸಾಲಿನ್ ವಾಟರ್ ಬಾಡಿ ಅಂತ ಕರೀತಾರೆ. ಅಂದ್ರೆ ಅತಿ ಹೆಚ್ಚಿನ ಈ ಒಂದು ಉಪ್ಪಿನಾಂಶಗಳಿಂದ ಕೂಡಿದಂತ ವಿಶಾಲವಾದ ಜಲಭಾಗವನ್ನೇ ಸಾಗರ. ಸಾಗರದ ಪ್ರಧಾನವಾದ ಲಕ್ಷಣ ಏನಂದ್ರೆ ಉಪ್ಪು. ಸಾಗರದ ಪ್ರಧಾನವಾಗಿರುವಂತ ಲಕ್ಷಣ ಏನಂದ್ರೆ ಉಪ್ಪು. ಹಾಗಾದ್ರೆ ಸಾಗರಗಳಿಗೆ ಉಪ್ಪು ಎಲ್ಲಿಂದ ಬರುತ್ತದೆ? ಸಾಗರಗಳಿಗೆ ಉಪ್ಪು ಎಲ್ಲಿಂದ ಬರುತ್ತದೆ? ಎಕ್ಸಲೆಂಟ್, ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ನದಿಗಳಿಂದ ಉಪ್ಪು ಬರ್ತದೆ. ಇವೆಲ್ಲ ಕ್ವಶನ್ ಕೇಳ್ತಾನೆ, ಹಿಂಗೆ ಬರ್ತಾವ ಪ್ರಶ್ನೆಗಳು. ಈ ಸರಿ ಏನ್ ಮಾಡೋಣ ಅಂದ್ರೆ ಜಿಯೋಗ್ರಫಿಯನ್ನು ಭಿನ್ನವಾಗಿ ಅಧ್ಯಯನ ಮಾಡೋಣ. ಇಷ್ಟು ದಿನ ಅಧ್ಯಯನ ಮಾಡೋದು ಬೇರೆ, ಇನ್ಮ್ಯಾಗ ಏನಪ್ಪಾ ಅಂದ್ರೆ ಭಿನ್ನವಾಗಿ
ಒಂಥರ ಬೇರೆ ವಿಶಿಷ್ಟವಾಗಿ ಇದನ್ನ ಅಧ್ಯಯನ ಮಾಡೋಣ. ಯಾಕಂದ್ರೆ ಅವರು ನಾವಿಲ್ಲಿ ಓದೋದು ಬೇರೆ, ಇಲ್ಲಿ ಕೊಡೋದು ಬೇರೆ ಮಾಡ್ಲಾಗತ್ತಾನ. ಹೆಂಗ್ರಿ ಅಂದ್ರೆ ನಾ ಎಲ್ಲ ಹೇಳ್ಕೊಡ್ತೀನಿ ಸುಮ್ರವು.